ಅವನೊಬ್ಬ ಜಾಣ ಆಗಲ್ಲ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ಬೆನಕೇಶ್, ಇವತ್ತಿನ ತರಗತಿಲಿ ದಶಮಾಂಶಗಳ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ. ಬೆನಕೇಶ್, ನಿನಗೆ ನೆನಪಿದೆಯಾ ದಶಮಾಂಶ ಸಂಖ್ಯೆಗಳಂದ್ರೆ ಏನು ಅಂತ? ನೆನಪಿದೆಯಾ? ದಶಕ್ಕೆ ಒಂದು ಅಂಶ, ದಶಮಾಂಶ ಕಲ್ತಿದ್ವಿ. ಅದರಲ್ಲೂ ದಶಮಾಂಶ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯೋದು ಕಲ್ತಿದ್ವಿ. ನೆನಪಿದೆಯಾ? ಸ್ವಲ್ಪ ಒಂದು ಚಿಕ್ಕ ಪುನರಾವರ್ತನೆ ಮಾಡ್ತಿದ್ವಿ ಮಕ್ಕಳೇ. ಏನಂತ ಬರೀತಿದ್ವಿ? 847 847 ಫ್ಯಾಂಟಾಸ್ಟಿಕ್. ಏನಂತ ಬರಿಬೋದು? 800 + 40 + 7 1/10 2/100. ಸರಿ ಇದೆಯಾ ಕಂದಮರಿಗಳೇ? ಹಾಂ, ತನ್ಮಯ್ ಡೋಂಟ್ ಕ್ರೈ, ತನ್ಮಯ್ ಡೋಂಟ್ ಕ್ರೈ. ಹಾಂ, ಎನಿವೇಸ್, ಅದಾದಮೇಲೆ ಏನು ಮಾಡಿದ್ವಿ? ದಶಮಾಂಶ ಸಂಖ್ಯೆಗಳ ವಿಸ್ತರಿತ ರೂಪವನ್ನು ಸಾಮಾನ್ಯ ರೂಪದಲ್ಲಿ ಬರೆಯೋದು ಕಲ್ತಿದ್ವಿ. ನೆನಪಿದೆಯಾ? ಇದನ್ನು ಸಾಮಾನ್ಯ ರೂಪದಲ್ಲಿ ಬರ್ತಾರೆ 2304.2098 ಕರೆಕ್ಟ್ ಇದೆಯಾ? ಈ ಥರ ಬರೆಯೋದು ಕಲ್ತಿದ್ವಿ. ನೆನಪಾಗ್ತಿದೆಯಾ ಸ್ವಲ್ಪನಾದರೂ? ಫ್ಯಾಂಟಾಸ್ಟಿಕ್. ಇದನ್ನ ಹೇಗೆ ಬರೀತೀರಿ? ಎಂಟುನೂರು ಪೂರ್ಣಾಂಕ ಮೊದಲು ಪೂರ್ಣಾಂಕ 800 9 20 ಎಲ್ಲ ಸೇರಿ ಪೂರ್ಣಾಂಕ ಎಷ್ಟಾಗುತ್ತೆ? 829. 829 ನಾನು ಮೊದಲು ಬರೀತೀನಿ. ನಂತರ ಇಲ್ಲಿ ನೋಡ್ತೀನಿ 10 ಇದೆ. 10 ಅಂದರೆ ಪಾಯಿಂಟಿಂದ ಮೊದಲ ಸ್ಥಾನದಲ್ಲಿ 4 ಬರುತ್ತೆ. ಇಲ್ಲಿ ಎಷ್ಟಿದೆ? 30 ಇದೆ. ಪಾಯಿಂಟಿಂದ 1 2 3ನೇ ಸ್ಥಾನದಲ್ಲಿ ಏನು ಬರಬೇಕು? 7 ಬರಬೇಕು. ಇಲ್ಲಿ 2 ಇದೆ, 6 ಇದೆ. ಪಾಯಿಂಟಿಂದ 1 2ನೇ ಸ್ಥಾನದಲ್ಲಿ ಅಂಶ 6 ಬರಬೇಕು. ಅರ್ಥ ಆಯ್ತಾ? ಈ ಥರ ಬರೀತೀರಿ. ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಪಟ್ ಅಂತ ಬಾಯಲ್ಲೇ ಹೇಳ್ಬಿಡ್ತೀರಿ ನೇರವಾಗಿ. ಎನಿವೇಸ್, ಭಿನ್ನರಾಶಿಯನ್ನು ಆಮೇಲೆ ಏನು ಮಾಡಿದ್ವಿ ನಾವು? ದಶಮಾಂಶ ರೂಪದಲ್ಲಿ ಬರೆಯೋದನ್ನು ಸಹ ಕಲ್ತಿದ್ವಿ. ಸೃಷ್ಟಿ ನೆನಪಿದೆಯಾ? ಸೊ ಅದರಲ್ಲೂ ಸಹ ಮುಖ್ಯವಾಗಿ ಈ ಚಾರ್ಟನ್ನು ಬಾಯ್ಪಾಟ್ ಮಾಡಬೇಕು ಅಂತ ಹೇಳಿದ್ವಿ, ಹೌದಾ ಇಲ್ವಾ? ಆಮೇಲೆ ಬಾಯ್ಪಾಟ್ ಮಾಡಲಿಕ್ಕೂ ಸಹ ಟ್ರಿಕ್ಸ್ ಇದ್ದಾವೆ. ಅವುಗಳನ್ನು ಬಳಸಿದರೆ ಇನ್ನೂ ಸುಲಭವಾಗಿ ಬಾಯ್ಪಾಟ್ ಮಾಡ್ಬೋದು. ಅದರಲ್ಲೂ ಸಹ ಈ ವಿಶೇಷ ಭಿನ್ನರಾಶಿಗಳು ಇಲ್ಲಿದ್ದಾವಲ್ಲ ಮಕ್ಕಳೇ, ಭಿನ್ನರಾಶಿಗಳು ಮತ್ತು ದಶಮಾಂಶಗಳು, ಇದು ಬಹಳ ಅಪರೂಪದಲ್ಲಿ ಅಪರೂಪ ಈ ಥರದ ಪ್ರಶ್ನೆಗಳನ್ನು ಕೊಡಬಹುದು ಅವರು. ಈ ಭಿನ್ನರಾಶಿಗಳನ್ನು ಸಹ ಕಂಠಪಾಠ ಮಾಡಿ ರೆಡಿ ಇಟ್ಕೊಳ್ಳಿ. ಈ ಥರ ಇದ್ದರೆ ನೀವು ಪರೀಕ್ಷೆಯಲ್ಲಿ ಏನು ಮಾಡ್ಬೋದು? ಭಾಗಾಕಾರ ಮಾಡುವ ಸಮಯವನ್ನು ಉಳಿಸಬಹುದು. ಆಯಿತಾ? ಗೊತ್ತಂಟಲ್ಲ ಬಡವರ ಭಾಗಾಕಾರ ಎಷ್ಟುದ್ದ ಬರ್ತದೆ ಅಂತ? 0.5 ಬೇಕಾ ಇದಕ್ಕೆ ಬಡವರ ಭಾಗಾಕಾರ? ಫ್ಯಾಂಟಾಸ್ಟಿಕ್. ಇದಕ್ಕೇನಂತ ಹೇಳ್ತೀರಿ? ಸೊ ಯಾರು ಅವಾಗ ಪ್ಯಾಟರ್ನ್ ಹುಡುಕ್ತಿದ್ರಲ್ಲ ನಮ್ಮ ಭಗವಂತ, ನಮ್ಮ ಚಂದನ್ನು, ಅವರಿಗೀಗ ಪ್ಯಾಟರ್ನ್ ಸಿಗೋದಿಲ್ಲ. ತಲೆಯಲ್ಲಿರ್ಬೇಕು ಈ ಸಂಪೂರ್ಣ ಪ್ಯಾಟರ್ನ್, ಅವಾಗ ಬರ್ತದೆ ಈಗ ಉತ್ತರ. ನೋಡಿ ಇದಕ್ಕೇನು ಹೇಳ್ತೀರಿ? 0.75 0.75 ಫ್ಯಾಂಟಾಸ್ಟಿಕ್. ಇದಕ್ಕೇನು ಹೇಳ್ತೀರಮ್ಮ? 0.8 ಗುಡ್. ಇದಕ್ಕೇನು ಹೇಳ್ತೀರಿ? 0.25 ವೆರಿ ಗುಡ್ ಮಕ್ಕಳೇ. ಇದೆಂತಹ ಭಿನ್ನರಾಶಿ? ಒಂದು ನೆನಪಿಡಿ ಮಕ್ಕಳೇ, ಒಂದು ನೆನಪಿಡಿ. ಸಮಭಿನ್ನರಾಶಿ ಯಾವಾಗಲೂ ಒಂದಕ್ಕಿಂತ ಚಿಕ್ಕದಿರುತ್ತೆ. ಸಮಭಿನ್ನರಾಶಿಯ ಬೆಲೆ ಯಾವಾಗಲೂ ಏನಾಗಿರುತ್ತೆ? 0 ಪಾಯಿಂಟಲ್ಲೇ ಬರುತ್ತೆ, ಒಂದಕ್ಕಿಂತ ಕಡಿಮೆ ಇರುತ್ತೆ. ವಿಷಮ ಭಿನ್ನರಾಶಿ ಯಾವಾಗಲೂ ಒಂದಕ್ಕಿಂತ ಹೆಚ್ಚಿರುತ್ತೆ. ವಿಷಮ ಭಿನ್ನರಾಶಿ ಯಾವಾಗಲೂ ಒಂದಕ್ಕಿಂತಲೂ ಹೆಚ್ಚಿರುತ್ತೆ. ಸರಿನಾ ಮಕ್ಕಳೇ? ಅರ್ಥ ಆಯ್ತಾ? ಸಮ ಭಿನ್ನರಾಶಿ ಒಂದಕ್ಕಿಂತ ಕಡಿಮೆ ಇರ್ತದೆ, ವಿಷಮ ಭಿನ್ನರಾಶಿ ಒಂದಕ್ಕಿಂತ ಹೆಚ್ಚಿರ್ತದೆ. ಓಕೆ, ಸೊ ಇಲ್ಲೇನಿದೆ? ವಿಷಮ ಭಿನ್ನರಾಶಿ ಇದೆ. ವಿಷಮ ಭಿನ್ನರಾಶಿನ 0 ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ವಿಷಮ ಭಿನ್ನರಾಶಿನ ದೀಕ್ಷಾ ನಾವು ಮಿಶ್ರ ಭಿನ್ನರಾಶಿಯಲ್ಲಿ ಬರಿಬೋದು. ಮಿಶ್ರ ಭಿನ್ನರಾಶಿಯಲ್ಲಿ ಬರೆದ್ರೆ ಅವಾಗ ಒಂದು ಪೂರ್ಣಾಂಕ ಬರ್ತದೆ, 0 ಬರೋದಿಲ್ಲ. 4 2 8 ಶೇಷ 1 2
2 1 ಕೇಶವ 2 1/4 ಪೂರ್ಣಾಂಕ 2 ಪಾಯಿಂಟ್ 1/4ಕ್ಕೆ ಏನಂತ ಬರೀತೀರಿ ಪಾಯಿಂಟ್ 25 0.25 ಸೊ ಈ ರೀತಿ ಬರಿತೀವಿ. ನೆನಪಾಯ್ತಾ ಇಂಚರ? ಹಾಂ, ನೋಡಿ ಮುಂದೆ 6/5 0. 1/5 ಬರ್ತದೆ. ವಿಷಮ ಮಾಡಿದ್ರೆ ಇದು 1/5 ಅಂದರೆ 0.2. ಪೂರ್ಣಾಂಕ 1 ಇದೆ, 0 ಬರೆಯೋಕ್ಕೆ ಬರಲ್ಲ. ಅವಾಗೇನು ಬರಿತೀವಿ? 1 ಬರಿತೀವಿ. 1.2 ಅಂತ ನಾವು ಇದಕ್ಕೆ ಕರಿಬೋದು ಮಕ್ಕಳೇ. ಮುಂದಿನ ಪ್ರಶ್ನೆ ನೋಡಿ. 7/6 ಹಾಂ 6 ಶೇಷ 1 1/6 1/6 ಅಂದರೆ ಎಂತ ಬರಿಬೋದು? 0.1666. ಪೂರ್ಣಾಂಕ 1 ಇದೆ, 1 ಬರೀಲೇಬೇಕು ನಾವು. 1.1666 ಹಿಂದಿನ ತರಗತಿಯಲ್ಲಿ ಮಾಡಿದ್ವಿ ನಾವು. ಹಾಂ, ನೆನಪಾಗ್ತಿದೆಯಾ? ಸ್ವಲ್ಪ ಚಿಕ್ಕ ಪುನರಾವರ್ತನೆ ಮಾಡ್ತಾಯಿದ್ದೀವಿ. ಫಟಾಫಟ್ ಮಾಡಿಬಿಡೋಣ. 11/7 ಏನಂತ ಬರೀತೀರಿ? 11/7 ಹಲೋ 11 7 ಶೇಷ 4. ಸೊ 4/7 4/7ಕ್ಕೆ ಏನಂತ ಬರೀತಿದ್ದೀರಿ? 0.5714 ಕರೆಕ್ಟ್. ಆದರೆ 0 ಇಲ್ಲಿಲ್ಲ, ಪೂರ್ಣಾಂಕ ಏನಿದೆ? 1 ಇದೆ. ಸೊ ಹಾಗಾಗಿ 1 ಬರಿಬೇಕು. 1.5714 ಅಂತ ಬರಿಬೋದು. ಅರೆ ವಾ, 7 1 7 7 2 14ಕ್ಕೆ ನೇರವಾಗಿ 2 ಬರ್ತದೆ. ನೇರವಾಗಿ ಏನು ಬರ್ತದೆ ಮಕ್ಕಳೇ? 2 ಬರ್ತದೆ. ಉತ್ತರ 2 ಇದೆ, ಸರಿಯಾಗಿದೆ. ನೋಡಿ ಇಲ್ಲೇನು ಬರ್ತದೆ? ಟಡಾ 9 1 9 ಶೇಷ 7 1 7/9 ಮಕ್ಕಳೇ. 9ಕ್ಕೆ ಯಾರಿಷ್ಟ? 11 11 7 11 ಪಾಯಿಂಟ್ ಪಕ್ಕ ಅಷ್ಟು ಬರಿಬೇಕು. ಪೂರ್ಣಾಂಕ ಏನಿದೆ? 1.777 9 1 9 ಶೇಷ 8 1 8/9 8/9 ಅನ್ನೋದಾದರೆ 0.88 ಬರ್ತದೆ. ಯಾಕಂದರೆ ಛೇದ 9 ಇದ್ದಾಗ ಅಂಶಕ್ಕೆ 11 ಗುಣಿಸ್ಬಿಟ್ರೆ ಏನು ಬರುತ್ತೋ ಅದನ್ನು ನಾವು ಪಾಯಿಂಟ್ ನಂತರ ಬರಿತಿದ್ವಿ. ಪೂರ್ಣಾಂಕ 1 ಇದೆ ಮಾರ್ರೆ, 0 ಇಲ್ಲ. ಅದಕ್ಕೆ ಏನು ಬರಿತೀವಿ? ಪೂರ್ಣಾಂಕ 1 ಅಂತಲೇ ಬರಿತೀವಿ. ಪೂರ್ಣಾಂಕ 1 ಅಂತಲೇ ಬರಿತೇವೆ ನಾವು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ ನೋಡಿ. 23/10 ಆಹಾ ಪಾಯಿಂಟ್ ನೋಡಿ ಮಕ್ಕಳೇ. ಒಂದು ಪಕ್ಕ ಈ ಥರ ಸೊನ್ನೆಗಳು ಬಂದುಬಿಟ್ರೆ 0 ಎಷ್ಟಿದೆ? 1 0 ಇದೆ. ಸೊ 1 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. ಇದಕ್ಕೆ ಪಾಯಿಂಟ್ ಇಡಬೇಕು. ಇದಕ್ಕೆ ಉತ್ತರ 2.3. ಇದಕ್ಕೇನಾಗ್ತದೆ? 25 ಬರಿತೀನಿ ಸರಿ. ಎಷ್ಟು 0ಇಂದ ಭಾಗಾಕಾರ ಮಾಡ್ತಿದ್ವಿ? 1 0. ಸೊ 1 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು ಅಷ್ಟೇ. ಕ್ಲಿಯರ್? ಹಿಂದಿನ ತರಗತಿಯಲ್ಲಿ ಮಾಡಿದ್ವಲ್ರಿ. ಓಕೆ, ಇದನ್ನೇನಂತೀರಿ? 11 1 11 ಶೇಷ 2 1 2/11. ಸೊ 11ಕ್ಕೆ ಯಾರಿಷ್ಟ? 9. ಸೊ 1 ಪಾಯಿಂಟ್ 9 2 18 18 ಈ ಥರ ಬರಿತೇವೆ. ನಂತರ 11 2 22 ಶೇಷ 1 2 1/11. 11ಕ್ಕೆ ಯಾವ ನಂಬರ್ ಇಷ್ಟ ಆಗ್ತದೆ? 9 2 ಪಾಯಿಂಟ್ 9 1 9 9 9 9 ಏನಾಗ್ತದೆ ಮಕ್ಕಳೇ? 0 9 0 9. ಅರ್ಥ ಆಯಿತು? ಗಾಡಿ ಮುಂದಕ್ಕೆ ಹೋಯಿತು. ಇದು ಬರೆಯೋ ಅವಶ್ಯಕತೆ ಇಲ್ಲ. ಎಷ್ಟು ಝೀರೋಗಳಿರ್ತವೋ ಮಕ್ಕಳೇ ಅಷ್ಟು ಅಂಕೆಗಳನ್ನು ಬಿಟ್ಟು ಪಾಯಿಂಟ್ ಇಡ್ತೀವಿ. 4 0 ಇದೆ, 4 ಅಂಕೆ ಬಿಟ್ಟು ಪಾಯಿಂಟ್ ಇಡ್ತೀವಿ. ನೆನಪಿದೆ? ಉತ್ತರ ಹೇಳೋ ಅವಶ್ಯಕತೆ ಇಲ್ಲ. ಮತ್ತು ಸ್ನೇಹ ಅವರ ಥರ ಅತಿ ಹೆಚ್ಚು ನಗುವ ಅವಶ್ಯಕತೆಯೂ ಸಹ ಇಲ್ಲ. ಓಕೆ ಸ್ನೇಹ, ಹಾಂ ಏನಾಗ್ತದೆ? 0.3 0.3 0.7 0.5 0.6 ಆಹಾ ಎಂತ ಉಂಟು ಕೆಳಗೆ? 1/10 0.1 ಬರ್ತದೆ. ಅದು ಬೇಡ, ತೊಂದರೆ ಇಲ್ಲ. 0.1 ಅಂತ ಬರೆದು ಬಿಡ್ತೀನಿ. 0.1 0 ಇಡ್ಬೋದು. ಓ ಐ ಆಮ್ ಸಾರಿ. ರೈಟ್ ಕರೆಕ್ಟ್ ಇದೆ. ಹಾಂ, ಸರ್ ತಪ್ಪು ಮಾಡಿದ್ರೆ ಮತ್ತು ಸ್ಟೂಡೆಂಟ್ಸು ತಪ್ಪು ಮಾಡ್ತಾರೆ. ಓಕೆ, ಬರುತ್ತಪ್ಪ, ಯಾಕೆ ಬರೋಲ್ಲ ಸದ್ವಿನ್? 2 1 2 2 5 10 1/5 ಬರಬೇಕು. 1/5ಗೆ ಏನಿದೆ? ಡೆಸಿಮಲ್ ವ್ಯಾಲ್ಯೂ ಏನಿದೆ 1/5ಗೆ? ಕಂಠಪಾಠ ಮಾಡಿಲ್ಲ. 0.2ನೇ ಬರ್ತದೆ ಮತ್ತೆ.
ಅದೇ ಬರ್ತದೆ. 6/10 ಸಹ 0.6 ಬರ್ತದೆ. ಹೇಗೆ ಇನ್ನೊಂದು ರೀತಿಯಲ್ಲಿ 6/10 ಇದೆ ತಾಯಮ್ಮ. 2 3 × 6, 2 5 × 10 ಏನಾಗ್ತದೆ? 3/5. 3/5ಗೆ ಡೆಸಿಮಲ್ ನಂಬರ್ ಏನಿದೆ? 5ಕ್ಕೆ ಯಾವ ಅಂಕೆ ಇಷ್ಟ? 2. ಸೊ 0.6. ಅರ್ಥ ಆಯ್ತಾ ಸದ್ವಿನ್? ಓಕೆ ನೋಡಿ. ಹಾ ನೋಡಿ, ನೋಡಿ ಅಂಶಗಳನ್ನು ನಾನು ಹಾಗೆ ಬರೆದಿದ್ದೇನೆ. ಎಷ್ಟು 0 ಅಂತ ಡಿವೈಡ್ ಮಾಡ್ತಿರ್ತೀವಲ್ಲ, ಸೊ ಪಾಯಿಂಟ್ ಎಲ್ಲಿರುತ್ತೆ? ಇದು ಯಾವಾಗಲೂ ಕೊನೆಯಲ್ಲಿರುತ್ತೆ. ಅಷ್ಟು ಅಂಕೆನ ದಾಟಿಸ್ಬೇಕಾಗತ್ತೆ. ಎಷ್ಟು 0? 3 0. 3 ಅಂಕೆ ದಾಟಿ ಪಾಯಿಂಟ್ ಇಡಿ. ಏನೂ ಇಲ್ಲಾಂದರೆ 1 ಇಡ್ತೀರಿ, ಏನೂ ಇಲ್ಲಾಂದರೆ ಏನು ಇಡ್ತೀರಿ? 0. ಸೊ 3 0 ಇದೆ, 3 ಅಂಕೆ ದಾಟಿ ಪಾಯಿಂಟ್ ಇಲ್ಲಿ ಬರ್ತದೆ 0. 3 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು 0. 3 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು ಮತ್ತು 0 ಇಡಬೇಕು. ಉತ್ತರ ಈ ಥರ ಬರ್ತದೆ. ಅರ್ಥ ಆಯ್ತಾ? ಕನ್ಫ್ಯೂಷನ್ ಇದೆಯಾ ಇದರಲ್ಲಿ? ಯಾವ ಕಾರಣಕ್ಕೂ ಕನ್ಫ್ಯೂಷನ್ ಇರಬಾರ್ದು ಮಕ್ಕಳೇ, ಯಾವ ಕಾರಣಕ್ಕೂ ಕನ್ಫ್ಯೂಷನ್ ಇರಬಾರ್ದು. ಇದಕ್ಕೇನಾಗ್ತದೆ? ಸೊ 12/100, 12, 45, 67, 89 ಎಲ್ಲ ಕಡೆ ಮಕ್ಕಳೇ 2 0ಯಿಂದ ಭಾಗಾಕಾರ ಮಾಡ್ತಿದ್ದೀವಿ. 2 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು, 2 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು, 2 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. ಕರೆಕ್ಟ್ ಇದೆಯಾ? ಬಾಯಲ್ಲಿ ಬೆರಡು ಇಡ್ತೀರಾ ಲೇಖನ? ಓಕೆ, ಇಲ್ಲ, ಇದು ಅರ್ಥ ಆಗಿದೆ. ಇದು ಅರ್ಥ ಆಗ್ತದಾ? ಬೇಡ ಮಕ್ಕಳೇ, ಬೇಡ ಬೇಡ ಬೇಡ. ಇಷ್ಟನ್ನಷ್ಟೇ ನೋಡಿ. 4 0 ತೆಗೆದು 4 ಅಂಕೆ ಬಿಟ್ಟು ಪಾಯಿಂಟು. ಕರೆಕ್ಟಾ? 4 ಅಂಕೆ ಬಿಟ್ಟು ಪಾಯಿಂಟು, 4 ಅಂಕೆ ಬಿಟ್ಟು ಪಾಯಿಂಟು, 4 ಅಂಕೆ ಬಿಟ್ಟು ಪಾಯಿಂಟು, 4 0ಗೆ 4 ಅಂಕೆ ಬಿಟ್ಟು ಪಾಯಿಂಟು, ಖತಮ್. ಅಥವಾ 3 0 ತೆಗೆದ್ರೆ 3 0 ಇದೆ, 3 ಅಂಕೆ ಬಿಟ್ಟು ಪಾಯಿಂಟ್. ಆ ಪಾಯಿಂಟ್ ಅಲ್ಲೇ ಬರ್ತದೆ. ನೀವು ಹೇಗೆ ಮಾಡಿದ್ರು ಅಲ್ಲೇ ಬರ್ತದೆ. ಓಕೆ, ಯಾ ಕೊನೆ 0 ಮಾತ್ರ ಕ್ಯಾನ್ಸಲ್ ಮಾಡ್ಬೋದು. ಆ ಥರ ಇದು ಅದೇ ಥರ ಮುಂದುವರಿತದೆ. ಆಯಿತಾ? ಸ್ಕಿಪ್ ಮಾಡೋಣ, ತೊಂದರೆ ಇಲ್ಲ. ಭಾಳ ರಿಪೀಟೆಡ್ ಇದೆ, ತೊಂದರೆ ಇಲ್ಲ, ಅದನ್ನೆಲ್ಲ ಸ್ಕಿಪ್ ಮಾಡಿಬಿಡೋಣ. ಸೊ ಈಗ ಮತ್ತೆ ವಾಪಸ್ ನಾವು ದಶಮಾಂಶ ಸಂಖ್ಯೆಗಳಿಗೆ ಬರ್ತೀವಿ. ಈ ಹಿಂದಿನ ತರಗತಿಲಿ ಹಿಂದಿನ 1-2 ಸ್ಲೈಡಲ್ಲಿ ಏನು ನೋಡಿದ್ವಿ ನಾವು? ಭಿನ್ನರಾಶಿನ ದಶಮಾಂಶ ರೂಪಕ್ಕೆ ಬರೆಯೋದು ನೋಡಿದ್ವಿ. ಈಗ ನಾವು ದಶಮಾಂಶವನ್ನು ಭಿನ್ನರಾಶಿ ರೂಪದಲ್ಲಿ ಬರಿತೀವಿ. ಈಗ ಗೊತ್ತಿರುವ ದಶಮಾಂಶ ಸಂಖ್ಯೆಗಳದೇ ಒಂದು ಸ್ವಲ್ಪ ನಾನು ನಿಮಗೆ ಪ್ರಶ್ನೆ ಮಾಡ್ಬೋದಾ? 0.5 ಇದರ ಭಿನ್ನರಾಶಿ ರೂಪ ಏನು? ಕರೆಕ್ಟಾ? ಕರೆಕ್ಟ್. 0.25 1/4. 0.2 0.2 1/5. 0.8333 5/6. 5/6. 0.1428 ಏನು? 0.1428 1/7. ವೆರಿ ಗುಡ್, ವೆರಿ ಗುಡ್. 0.9999. ಸೊನ್ನೆ ಪಾಯಿಂಟ್ 9999 99999. ನಾನು ಹೇಳಿದ್ದೆ ಈ ಒಂದು ಜಾಗದಲ್ಲಿ ಬಹಳಷ್ಟು ಜನ ಮಕ್ಕಳಿಗೆ ಕನ್ಫ್ಯೂಸ್ ಆಗ್ತದೆ ಅಂತ. 0.9999 0.9999 ಇದರ ಭಿನ್ನರಾಶಿ ರೂಪ ಏನು ಅಂತ ಕೇಳಿದಾಗ ಭಾಳ ಜನ 1/11 ಸರ್, ಯಾಕಂದರೆ 11ಕ್ಕೆ 9 ಇಷ್ಟ ಸರ್, ಇದೇನು ಬರುತ್ತೆ ಸರ್ ಅವಾಗ 0.0909 ಬರುತ್ತಲ್ವ ಸರ್? ಎಸ್ ಆರ್ ನೋ ಸರ್? ನಾವು ಕೇಳಿರೋದೇನು ಸರ್? ಇದಕ್ಕೆ ಉತ್ತರ ಏನು ಬರಬೇಕು ಸರ್? 11/... ನೋ.
ಆ್ಯಕ್ಚುಲಿ 11/11 ಬರುತ್ತೆ, ಬಟ್ ಇದು 10,000ಕ್ಕೆ ಬಹಳ ಸಮೀಪ ಇದೆ ಅಲ್ವಾ, ಹೌದಲ್ವಾ? ಸೊ ಅಲ್ಲಿಗೆ 1 ಆಗ್ಬಿಡುತ್ತದು. ಈ ದಶಮಾಂಶ ನಾವು ಬರ್ಸೇ ಇಲ್ಲ, ಅದಕ್ಕಾಗಿ ಬರ್ಸೇ ಇಲ್ಲ, ನಾವು ಅದನ್ನು ಬರ್ಸೇ ಇಲ್ಲ. ಎನಿವೇಸ್ ಇನ್ನೊಂದು ಭಾಳ ಈಸಿ ಇರೋದು ಕೇಳ್ತೀನಿ, ಯಾರು ಹೇಳ್ತೀನಿ ನೋಡೋಣ. 0.35 0.35 ಬರ್ಸಿಲ್ಲ, ನಾವು ಬರ್ಸೇ ಇಲ್ಲ ಅದನ್ನು. ಇದು ಗೊತ್ತಿದೆ 1/4. ಹೌದು ಮಕ್ಕಳೇ, ಭಾಳಷ್ಟು ಜನ ನೀವು 1/4 ಅಂತ ಹೇಳಿದ್ರಿ, ಕರೆಕ್ಟ್. ಅಕಸ್ಮಾತ್ ನಾವು ಇದನ್ನು ಲೆಕ್ಕ ಮಾಡಿ ಮಾಡಬೇಕು ಅನ್ನೋದಾದರೆ ಈ ಥರ ಮಾಡ್ತೀವಿ ನೋಡಿ. ಇದನ್ನು ಪಾಯಿಂಟ್ ಇಲ್ಲ ಅಂದ್ಕೊಂಡು ಬರಿಬೇಕು. ಈಗ ಚಿರು ಏನು ಮಾಡ್ತೀವಿ, ಪಾಯಿಂಟ್ ಇಲ್ಲ ಅಂದ್ಕೊಂಡು ಬರಿಬೇಕು. ಏನಂತ ಬರಿತೀವಿ, 0.25 ಅಂತ ಬರೆದು ಬಿಟ್ವಿ, ಹೌದಾ? ಪಾಯಿಂಟ್ ಇಲ್ದಂಗೆ ಬರೆದಾಗ ಈ 0ಗೆ ಏನಾದ್ರು ಬೆಲೆ ಇರ್ತದಾ, ಅದಕ್ಕೆ ಅದನ್ನು ಬರೆಯೋದಿಲ್ಲ, ಸರಿನಾ? ಇಲ್ಲಿ ಎಷ್ಟಾದರೂ 0 ಬರಿಬೋದು, ಗೊತ್ತುಂಟಲ್ಲ. ಸೊ ಈಗ ಏನಿದೆ ಅಲ್ಲಿ 25 ಇದೆ, ಕರೆಕ್ಟಾ? ಇದನ್ನೇ ನಾವು ಭಿನ್ನರಾಶಿ ರೂಪದಲ್ಲಿ ಬರಿಬೇಕು ಅಂದಾಗ ಪಾಯಿಂಟ್ ನಂತರ ಎಷ್ಟು ಅಂಕೆಗಳಿದ್ದಾವೆ? ಸೊ ಇಲ್ಲಿ 2 0 ಇಟ್ಬಿಟ್ಟು 1 ಬರೆದುಬಿಟ್ರೆ ಖಾತಾ. ಹಾಂ, ಇದನ್ನು ಕನಿಷ್ಠ ರೂಪಕ್ಕೆ ತರ್ಬೋದು. 25 1ಲೇ 25 4ಲೇ ಏನು ಬರ್ತದೆ? 1/4. ಟಡಾ, ವಾಪಸ್ ಅಲ್ಲಿಗೆ ಬಂದ್ವಾ? ನಾವೇನು ಕಲ್ತಿದ್ವಿ? 1/4 ಅಂದರೆ 0.25. ಆದರೆ 0.25 ನಾವು ವಾಪಸ್ ನಾವು 1/4ಕ್ಕೆ ತರಬಹುದು. ಇಷ್ಟ ರೀ, ಅರ್ಥ ಆಯ್ತು ರೀ? ಇನ್ನೊಂದು ಮಾಡೋಣ ರೀ, ಏನು ಹೇಳ್ರಿ? ಒಂದು ವೇಳೆ ನಮ್ಮ ಧನುಶ್ರೀ ಅವರು ಹೇಳಿದ ಪ್ರಕಾರ ಇಲ್ಲೊಂದು 0 ಇರುತ್ತೆ ಸರ್. ಸೊ ಆವಾಗ 0 ಪಾಯಿಂಟ್ ಇಲ್ಲ ಅಂದ್ಕೊಂಡು ಬರೀರಿ ಸರ್ ಅಂತ ಹೇಳ್ತೀರಿ ನೀವು. ಬರಿತೀವಿ ಸರ್ 0.250. ಈ 0ಗೆ ಬೆಲೆ ಇಲ್ಲ ಸರ್, ಪಾಯಿಂಟ್ ಇಲ್ದಾಗ ಅದಕ್ಕೆ ಬೆಲೆ ಇಲ್ಲ. ಎಷ್ಟಾಯಿತು ಸರ್? ಅದು 250 ಆಯ್ತು ಸರ್. ಭಿನ್ನರಾಶಿ ರೂಪದಲ್ಲಿ ಬರಿಬೇಕಾದ್ರೆ ಸರ್ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆಗಳನ್ನು ಪರಿಗಣನೆ ಮಾಡಿದ್ದೀರಾ ಸರ್? ಈಗ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆಗಳನ್ನು ಪರಿಗಣನೆ ಮಾಡ್ತಾ ಇದ್ದೀರಾ? 3 ಅಂಕೆಗಳನ್ನ ಪರಿಗಣಿಸ್ತಿದ್ದೀರಿ. ಇನ್ನೂ 0ಗಳಿದ್ದಾವೆ ಮುಂದೆ, ಆದರೆ ನಾವು ಪರಿಗಣಿಸ್ತಿರೋದು ಎಷ್ಟು ಅಂಕೆ? ಭಾಳ ಇದೆ, 0ಗಳಿದ್ದಾವೆ, ಆದರೆ ಎಷ್ಟು ಅಂಕೆಗಳನ್ನ ಪರಿಗಣಿಸ್ತಿದ್ದೀರಿ? 3. ಅಲ್ಲಿಗೆ ಎಷ್ಟು 0 ಹಾಕ್ಬೇಕು ನಾನು? ಛೇದದಲ್ಲಿ 3 0 ಇಟ್ಬಿಟ್ಟು 1 ಬರೆದು ಬಿಡ್ತೇನೆ. 0 0 ಕ್ಯಾನ್ಸಲ್ ಆದರೆ ಮತ್ತೆ 25/100 ಬರುತ್ತೆ. 25 1ಲೇ 25 4ಲೇ ಮಕ್ಕಳೇ ಏನು ಬರ್ತದೆ ಮಕ್ಕಳೇ? 1/1 ಟಡಾ. ಈಸಿ. ಕುಶಾಲ್, ನಿಮ್ಮ ನಾಲ್ಗೆ ಭಾಳ ಚೆನ್ನಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೆದರಬೇಡ್ರಿ, ನಾನಿರು 3/4. ಪಾಯಿಂಟ್ ಇಲ್ಲ ಅಂದ್ಕೊಂಡು ನಂಬರ್ ಬರೆಯೋಣ. ಏನಂತ ಬರಿತೀವಿ? 75. ಚೇತನ್ ಬಡ್ಡಿ 75 ಅಂತ ಬರಿತೀವಿ. ಪಾಯಿಂಟ್ ಇಲ್ಲ ಅಂದರೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? 2 ಅಂಕೆ ಇದೆ. ಅದಕ್ಕೆ 2 0 ಬರೆಯೋಣ ಮಕ್ಕಳೇ. 0 ಬರೆದುಬಿಟ್ಟು 1 ಬರೆಯೋಣ. ಯಾವ ಮಗ್ಗಿ? ವೆರಿ ಗುಡ್ ದೀಕ್ಷಾ. 25 3ಲೇ 25 4ಲೇ ಏನು ಬರ್ತದೆ? 3 ಸರಿ ಇದೆಯಾ? ಸರಿ ಇದೆಯಾ ಮಕ್ಕಳೇ? ಅರ್ಥ ಆಯ್ತಾ? ಇದು ಬಂದ್ವಾ? ನೀವು ಕಲ್ತಿದ್ರಲ್ವಾ, ನೀವು ಕಂಠಪಾಠ ಮಾಡಿದಿರಲ್ವಾ? 3/4 = 0.75. ಪ್ರೂವ್ ಆಯಿತಾ? ಟ್ಯಾಲಿ ಆಗ್ತಾ ಇದೆ ಅಲ್ವಾ? ಫ್ಯಾಂಟಾಸ್ಟಿಕ್. ಇಷ್ಟೇ ಇರೋದು ಮಕ್ಕಳೇ, ಇಷ್ಟೇ ಇರೋದು. 1.5 ಇದರ ಭಿನ್ನರಾಶಿ ರೂಪ. ಹೇಳಿ 1/, ತಪ್ಪು. ಕರೆಕ್ಟ್. ಹೇಗೆ ಸರ್? ಚಿರು ಅಗೇನ್ ಸೇಮ್ ಥಿಂಗ್. ಈ ಸಂಖ್ಯೆಯನ್ನು ನಾವೇನು ಮಾಡೋಣ? ಪಾಯಿಂಟ್ ಇಲ್ಲದೆ ಬರೆದು ಬಿಡೋಣ. ಏನು ಬರೆಯೋಣ? ಪಾಯಿಂಟ್ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಬರೆದು ಬಿಡೋಣ. ಏನಾಗ್ತದೆ? 15. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆಗಳಿದ್ದಾವೆ? 1. ಇಲ್ಲಿ 1 0 ಇಟ್ಬಿಡಿ ಅಷ್ಟೇ. 1 ಅಂಕೆ ಇದ್ದರೆ 1 0, 2 ಅಂಕೆ ಇದ್ದರೆ 3 ಅಂಕೆ ಇದ್ದರೆ ಎಕ್ಸ್ ಅಂಕೆಗಳಿದ್ದರೆ ಎಕ್ಸ್ 0ಗಳು. ಸೊ ಅಷ್ಟಾದಮೇಲೆ 1 ಬರೆದ್ಬಿಡೋದು. 15/10 ಕನಿಷ್ಠ ರೂಪಕ್ಕೆ ತರ್ಬೋದಾ ಭಗವಂತ? ಸರಿಯಾಗಿ ಕೂರ್ಬೋದಾ ಭಗವಂತ? ಥ್ಯಾಂಕ್ ಯು. ಸೊ 5 3ಲೇ 15, 5 2ಲೇ 10. ಸೊ ಇದು 3/2 ಆಗ್ತದೆ. ಆದರೆ ಇದೆಂತಹ ಭಿನ್ನರಾಶಿ ಮಕ್ಕಳೇ? ಇದೆಂತಹ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ಏನು ಮಾಡ್ತೀವಿ ಹರ್ಷ? ನಾವು ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರಿತೀವಿ, ರೈಟ್? ಸೊ 2 1ಲೇ 2, ಶೇಷ 1, 1 1/2. ಅರ್ಥ ಆಯ್ತಾ?
1/2 ಇದಕ್ಕೆ ಸರಿಯಾದ ಉತ್ತರ. ಸರಿನಾ ಮಕ್ಕಳೇ? ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಬರ್ತೀವಿ ರೀ ಬೆಂಕೇಶ್, ಬರ್ತೀವಿ, ಡೋಂಟ್ ವರಿ, ಬರ್ತೀವಿ. ಇಲ್ಲ ನೀವೊಂದು ಪ್ರಶ್ನೆ ತಯಾರು ಮಾಡಿ, ನಾವು ಅದನ್ನೇ ಸಾಲ್ವ್ ಮಾಡೋಣ. ಓಕೆ ನೋಡಿ, ಇದು ಮಾಡಿದ್ದೀವಲ್ವಾ, ಇದು ರಿಪೀಟ್ ಆಗಿದೆ, ಬೇಡ ಇದನ್ನು ಮಾಡೋಣ. 2.8 ನಾನು ಉತ್ತರ ಹೇಳ್ಬೋದಾ? 2 4/5. 2 4/5. ಕುಶಾಲು ಯೋಚನೆ ಬರ್ತಾ ಇದೆಯಾ? ಸರ್ ಹೆಂಗೆ ಸರ್ ಇಷ್ಟು ಜಲ್ದಿ ಹೇಳ್ಬಿಟ್ರಿ ಅಂತ ಬರ್ತಾ ಇದೆಯಾ ಪ್ರಶ್ನೆ? ಇಲ್ಲ, ನಿನಗೆ ಗೊತ್ತಾಯ್ತಾ ಹೆಂಗೆ ಅಂತ? ಗುಡ್, ವೆರಿ ಗುಡ್. ನಿನಗೆ ಗೊತ್ತಾಗಲಿಲ್ಲ, ತೊಂದರೆ ಇಲ್ಲ. ಪೂರ್ಣಾಂಕ ಅಲ್ವಪ್ಪ ಇದು, ಪೂರ್ಣಾಂಕ. ಮಿಶ್ರ ಭಿನ್ನರಾಶಿ ಬರುತ್ತೆ, ಪೂರ್ಣಾಂಕ ಅದೇ ಇರುತ್ತೆ. 0.8 ಅಂತ ಯಾವ ಭಿನ್ನರಾಶಿ ಹೇಳ್ತಿದ್ರಿ? 4/5. ಟಡಾ, 2 4/5 ನೇರವಾಗಿ ಬರಿಬೋದು ಕಂಠಪಟ ಆಗಿದ್ದರೆ. ಕಂಠಪಟ ಆಗಿಲ್ಲ ಅಂದರೆ ಏನು ಮಾಡಬೇಕು ನೋಡಿ ನನ್ನ ಪ್ರೀತಿಯ ಬಡವರೇ. 2.8 ಇರುತ್ತೆ, ಅದನ್ನು ಪಾಯಿಂಟ್ ಇಲ್ದಂತೆ ಬರಿತೀವಿ. ಚಿರು ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? 1 ನಂಬರ್ ಇದೆ, ಸೊ 1 0 ಇಡ್ತೇನೆ. ಕ್ಲಿಯರ್? ಅದರ ಪಕ್ಕ 1 ಬರಿತೀನಿ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಬೋದು ನಾವು, ರೈಟ್? ಕನಿಷ್ಠ ರೂಪಕ್ಕೆ ತರ್ಬೋದು. ಎಸ್ ಆರ್ ನೋ ಕೌಶಲ್ಯ? ಯಾವ ಮಗ್ಗಿ? 2 ಮಗ್ಗಿ. 2 14 2 5. ಸೊ 14/5. 5 2 10, ಶೇಷ 4. ಏನು ಬರ್ತದೆ? 2 4/5. ಕ್ಲಿಯರ್? ಸೇಮ್ ಆನ್ಸರ್? ಹಲೋ, ಸೇಮ್ ಆನ್ಸರ್? ಇನ್ನೊಮ್ಮೆ. ಓಕೆ, ಒನ್ ಮೋರ್ ಟೈಮ್ ಆಲ್ ಫಾರ್ ಅವರ್ ದೀಕ್ಷಾ. 28 ಪಾಯಿಂಟ್ ಇಲ್ದಂಗೆ ಬರಿತೀವಿ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆಯಮ್ಮ? ಪಾಯಿಂಟ್ ಆದಮೇಲೆ 1 ಅಂಕೆ ಇದ್ದರೆ ಎಷ್ಟು 0 ಇಡಬೇಕು? 1 0 ಇಟ್ಬಿಟ್ಟು 1 ಬರಿತೀವಿ. ಇದು ಎರಡೂ ಸಹ ಸಮ ಸಂಖ್ಯೆಗಳು, ಸರಿ ಸಂಖ್ಯೆಗಳು. ಎರಡೂ ಸಹ ಯಾವುದರ ಬಾಧ್ಯತೆಯನ್ನು ಹೊಂದಿದೆ? 2ರ ಬಾಧ್ಯತೆಯನ್ನು ಹೊಂದಿದೆ. 2ರಿಂದ ಡಿವೈಡ್ ಆಗ್ತವೆ. ಸೊ 2 1 2, 2 4 8, 2 5 10. ಕರೆಕ್ಟಾ ಮರಿ? ಸೊ 14/5 ಬರ್ತದೆ. ಓಕೆ, 14/5 ಬರ್ತದೆ. 14/5 ಅಂದರೆ ಏನು ಮಾಡ್ಬೋದಮ್ಮ? 5 2 10, ಶೇಷ 4. 5 2 10, 14 - 10, ರಿಮೈಂಡರ್ 4. ವಿಷಮ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರಿತಾ ಇದ್ದೀವಿ. ಸೊ ಏನು ಬರ್ತದೆ? 2 4/5. ಆಯಿತು, ನಾವು ಮುಂಚೆನೂ ಅದನ್ನೇ ಹೇಳಿದ್ವಿ ತಾನೆ. ಪೂರ್ಣಾಂಕ ಅಂತೂ 2 ಬರುತ್ತೆ ನಂತರ ಡುಮ್ಮಕ್ಕೆ. ಆದರೆ 8.8 ಇದೆಯಲ್ಲ, 0.8 ಎಂಥ ಅದು? ಸಮ ಭಿನ್ನರಾಶಿ. 0.8 ಯಾವಾಗ ಬರ್ತದೆ? 0.8 ಯಾವಾಗ ಬರ್ತದೆ? ಯಾವ ಭಿನ್ನರಾಶಿ ಬರ್ತದೆ? 4/5. 4/5 ಡೈರೆಕ್ಟಾಗೂ ಸಹ ಬರಿಬೋದು. ಈ ಥರ ಡೈರೆಕ್ಟಾಗಿಯೂ ಸಹ ಬರಿಬೋದು. ಇಲ್ಲೂ ಸಹ ಅಷ್ಟೇ, ಪೂರ್ಣಾಂಕ ಒಂದಿದೆ, 1 ಬರೆದ್ಬಿಡೋಣ. 0.5 ಯಾರಿಗೆ ಅಂತಿದ್ವಿ ನಾವು? 1/2. ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಎಸ್ ಆರ್ ನೋ? ಎಲ್ಲದಕ್ಕೂ ಬರುತ್ತೆ ಡೈರೆಕ್ಟ್ ಆನ್ಸರ್. ಬಟ್ ಇಲ್ಲಿ ಲೋಡ್ ಆಗಿರಬೇಕದು. ಇಲ್ಲಿ ಲೋಡ್ ಆಗಿಲ್ಲ ಅಂದರೆ ಲೋಡಿಂಗ್ ಅಂತ ಬರ್ತಾ ಇರ್ತದೆ. ಹೇಳಿ. 23.57. ಓಕೆ ಕಂದ, ಸರಿಯಪ್ಪ. ಓಕೆ, ಅವರೊಂದು ಪ್ರಶ್ನೆ ಕೊಡ್ತಾ ಇದ್ದಾರೆ ಬೆಂಕೇಶ್ ಅವರು. 23.57 ಸರ್. ಇದನ್ನು ನೀವೇನು ಮಾಡಿ ಗೊತ್ತಾ ಸರ್? ಇದನ್ನು ನಾನು ಭಿನ್ನರಾಶಿ ರೂಪದಲ್ಲಿ ಬರೀರಿ. ಎಂತ ಇಲ್ಲ, ಪಾಯಿಂಟ್ ಇಲ್ದಂಗೆ ಬರೆದ್ಬಿಡ್ರಿ. ಈ 2 3 5 7 ಪಾಯಿಂಟ್ ಇಲ್ದಂಗೆ ಬರೆದ್ರಾ? ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದಾವೆ ಇಲ್ಲಿ? ಅಲ್ಲ, ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 2. ಹಾಗಾಗಿ 2 0 ಇಟ್ಬಿಟ್ಟು 1 ಬರೀರಿ. ಇವಾಗ 100 ಆಯಿತು. ಓಕೆ, ನಾನು ಬರೆದ್ಮೇಲೆ 100 ಆಯ್ತು ಅದು. ಓಕೆ, ಸೊ ಈಗ 100 ಇಷ್ಟೇ ಆನ್ಸರ್. ಕನಿಷ್ಠ ರೂಪಕ್ಕೆ ತರ್ತೀರಾ? ಯಾವ ಮಗ್ಗಿಲ್ಲಿ ತರ್ತೀವಿ? ಸಾಮಾನ್ಯ ಅಪವರ್ತನ ಇಲ್ಲಲ್ಲ, ಅಷ್ಟೇ ಆನ್ಸರ್. ಡೌಟ್ ಇದೆಯಾ? ಬೇಕಾದ್ರೆ 100ಇಂದ ಡಿವೈಡ್ ಮಾಡಿ ನೋಡ್ರಿ, ಅದೇ ಬರ್ತದೆ. ಅರ್ಥ ಆಯ್ತಾ ಮರದೆ? ಇನ್ನೂ ಮಾಡ್ಬೋದು, ವಿಷಮ ಭಿನ್ನರಾಶಿ ಮಾಡ್ಬೋದು. ವಿಷಮ ಭಿನ್ನರಾಶಿ ಎಂತ ಇಲ್ಲ. 23 57/100. 23
57/100 ಬರುತ್ತೆ ಇದಕ್ಕೆ ಆನ್ಸರ್. ಚೆಕ್ ಮಾಡಿ ನೋಡ್ರಿ. ಅರ್ಥ ಆಯ್ತಪ್ಪ? ಗೊತ್ತಿಲ್ಲದೆ ಇರುವ ಸಂಖ್ಯೆ ಬಂತು, ಅವಿಭಾಜ್ಯ ಸಂಖ್ಯೆ ಬಂತು, ಅದನ್ನು ನೀನು ಕನಿಷ್ಠ ರೂಪಕ್ಕೆ ತರೋಕ್ಕಾಗಲ್ಲ. ಅದಕ್ಕೆ ಆನ್ಸರ್ ಇಷ್ಟೇ. ಇಲ್ಲ ನೀನು ಅದನ್ನು ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರಿಬೇಕಂದ್ರೆ ಈ ಥರ ಬರಿಬೇಕು. ದಟ್ಸ್ ಇಟ್. ಕ್ಲಿಯರ್ ಆಯ್ತಾ? ಅಷ್ಟೇ ಅಪ್ಪ ಇರೋದು, ಇನ್ನೇನಿಲ್ಲ. ಗೊಂದಲ ಬೇಡ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ. ನಿಮ್ಮ ಪ್ರಶ್ನೆ ಬಂತು ಬೆಂಕೇಶ. ನಿಮ್ಮದೇ ಪ್ರಶ್ನೆ ನೋಡಿ, ಇದು ನಿಮ್ಮದೇ ಪ್ರಶ್ನೆ. ಕರೆಕ್ಟ್. ಇದಕ್ಕೆ ನೇರವಾಗಿ ಬರಿಬೋದು. ಪೂರ್ಣಾಂಕ 3 .3333 ಯಾವಾಗ ಬರ್ತದೆ? 1/3 ಇದ್ದಾಗ. ಹೌದಾ ಇಲ್ವಾ? ಇಷ್ಟೇ ಆನ್ಸರ್ ಇದಕ್ಕೆ. ಅಥವಾ ಮಾಡಲೇಬೇಕು ಅನ್ನೋದಾದರೆ ಈ ಥರ ಬರಿಬೇಕಾಗತ್ತೆ. 3.3 ಕ್ಷಮಿಸಿ 3 ಭಾಗಕರ 100 ಇದನ್ನು ನೀವು ವಿಷಮ ಭಿನ್ನರಾಶಿಗೆ ತಂದರೆ ಅಯ್ಯೋ ಮಾರ್ಯಾರೆ, ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ತೊಗೊಂಡಿದ್ದೀವಿ? 4 ಅಂಕೆ. 4 0 ಇಡಬೇಕು. 1000. ಇದನ್ನು ವಿಷಮ ಭಿನ್ನರಾಶಿ ಮಾಡಿ ನೋಡಿ. 33 333 10,000. ಕರೆಕ್ಟ್, 10,000. 333 ಡಿವೈಡೆಡ್ ಬೈ ಇಷ್ಟು ಉಳಿತದೆ. ಇದು 1/3 ಬರಬೇಕಿತ್ತಲ್ಲ ಸರ್? ಹೌದಲ್ವಾ? ಎಸ್ ಆರ್ ನೋ? ಸ್ವಲ್ಪ ಈ 2-3 ತೆಗೆದುಬಿಡ್ತೀನಿ ನಾನೀಗ. 2-3 ತೆಗೆದಿದ್ದಕ್ಕೆ 2 0 ತೆಗೆದುಬಿಡ್ತೀನಿ. ಅವಾಗೇನಾಗುತ್ತೆ? 100 ಎಷ್ಟಲೇ? 100 3 300, ಶೇಷ 33. 33/100. ಆಲೋಚನೆ ಮಾಡಿ ಮಕ್ಕಳೇ. 33 1 33, 33 3 100ಕ್ಕೆ 99 ಭಾಳ ಸಮೀಪ ಬಂತ. ಹಾಗಾಗಿ 1/3 ಅಂತ ಬರೀತಾರೆ. ಅರ್ಥ ಆಯ್ತಾ? ಕಾಲು ಭಾಗ ಅಲ್ಲ, 1/4 ಕಾಲು ಭಾಗ. ಇದು 1/3 ಕಾಲು ಭಾಗ ಅನ್ನಲ್ಲ ಅದಕ್ಕೆ. ಎಕ್ಸಾಕ್ಟ್ ಮ್ಯಾಚ್ ಆಗಲ್ಲ, ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅದಕ್ಕೆ ನಾವು ಅಷ್ಟು ಸ್ವಲ್ಪ ವ್ಯತ್ಯಾಸ ತಗೊಂಡು ಏನು ಮಾಡೋಣ? ಅದಕ್ಕೆ ಅದು 3 ಅಂತ ಬರಿಬೇಕಷ್ಟೇ. ಕೆಳಗೆ 0ಗಳು ಮೇಲೆ 3ಗಳು. ಅಷ್ಟು ಬರೆಯೋಕ್ಕೆ ಟೈಮ್ ಇಲ್ಲ ಅಂತ ನಾವು ಈ ಥರ ಬರಿತೀವಿ. ಸೊ ಅದಕ್ಕೆ 3 1/3 ಈ ಥರ ಬರಿತೀವಿ. ಸರಿನಾ ಮಕ್ಕಳೇ? ಓಕೆ. ಸೊ ಇದಕ್ಕೆ 3 1/3 ಅಂದಾಜಿಸ್ಬಿಡ್ತೀವಿ. ಅದನ್ನು ಕಲಿತ್ರೆ ಭಾಳ ಒಳ್ಳೆಯದು. ಎಕ್ಸಾಕ್ಟಾಗೆ ಬರಿಬೇಕು ಅಂದರೆ ಬೆನಿಕೇಶನ್ ಥರ ಎಕ್ಸಾಕ್ಟಾಗೆ ಬರಿಬೇಕು ಅಂದರೆ 3 33/100 ಖತಮ್. ಸರಿ ವೆಂಕೇಶ, ಖುಷಿನಾ? ಮುಂದೋಗ್ಬೋದಾ? ಚಲೋ ವೆಂಕೇಶ್, ಎಲ್ಲ ನಿಂತರದೇ ಪ್ರಶ್ನೆಗಳು ಬರ್ತಾಯಿದ್ದಾವಲ್ಲಪ್ಪ. ರೋಗಿ ಬಯಸಿದ್ದು, ವೈದ್ಯರು ನೀಡಿದ್ದು ಮೊಸರನ್ನ? ಓಕೆ, ಹಾಲನ್ನ. ಚಿರು, ಈ ನಂಬರ್ನ ಹಾಗೆ ಬರೆಯೋಣ. ಡಿವೈಡೆಡ್ ಬೈ ವಾಟ್? 2 ಅಂಕೆ ಇದೆ, 2 0 ಬರೆದು ಬಿಡೋಣ ಕಂದ. ಸರಿನಾ? ಓಕೆ, ಸರಿನಾ ಮಕ್ಕಳೇ? ಕನಿಷ್ಠ ರೂಪಕ್ಕೆ ತರಕ್ಕೆ ಬಂದರೆ ತರ್ರಿ. ಇಲ್ಲ ನೇರವಾಗಿ ಇದನ್ನು 100 4 400 ಶೇಷ 67 467/100 ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಈ ಥರ ಬರಿಬೋದು. ಅರ್ಥ ಆಯ್ತಾ? ಅದು ಬರಲ್ಲ ಶ್ರೀನಿಧಿ ಸ್ವಾಮಿ, ಏನೇನೋ ಮಾಡಿಬಿಡಪ್ಪ. ಇದಕ್ಕೆ ನಾನು ಹೇಳ್ಬೋದಾ ಆನ್ಸರು? ಫ್ಯಾಂಟಾಸ್ಟಿಕ್ 5 1/10. 1.1 ಯಾವಾಗ ಬರುತ್ತೆ? 1/10 ಇದ್ದಾಗ. ವಿದ್ಯಾಜಿ, 0.1 ಯಾವಾಗ ಬರ್ತದೆ ಮರಿ? 1/10 ಇದ್ದಾಗ, ರೈಟ್ ತನ್ಮಯ್? ಹೌದಾ ಇಲ್ವಾ? ಸೊ ಪೂರ್ಣಾಂಕಕ್ಕೆ ಪೂರ್ಣಾಂಕ ಹಾಗೆ ಬರಿತೀವಿ ಶ್ರಾವಣಿ. 0.1 ಇದ್ದಾಗ 1/10 ಅಂತ ಬರಿತೀವಿ. ಓಕೆ, ಚಲೋ. ಅಥವಾ ಚಿರು, 51 ಡಿವೈಡೆಡ್ ಬೈ ವಾಟ್? 10. ಯಾಕೆ? ಪಾಯಿಂಟ್ ಆದಮೇಲೆ 1 ಅಂಕೆ ಇದೆ. ಸೊ ದೇರ್ ಶುಡ್ ಬಿ ಅ 0 ಕಮಿಂಗ್.
ಹಾಂ, ಸೊ 1 0 ಅಂದರೆ 10 ಅಂತ ಓದ್ತೀವಿ ನಾವು ಅದನ್ನು ಒಂದ್ರ ಪಕ್ಕ ಬರೆದ್ರೆ. ಸೊ 10 5 is 50, ರಿಮೈಂಡರ್ 1. ಡಾಕ್ಟ್ರೇ 5 1/10 ಇದಕ್ಕೆ ಸರಿಯಾದ ಉತ್ತರ. ಓಕೆ, ಪೇಷಂಟ್ ಬದುಕಿದ್ದಾರೆ? ಓಕೆ, ಬದುಕಿದ್ರೆ ಮಾತಾಡ್ಬೋದು, ಬದುಕಿಲ್ಲ ಅಂದರೆ ಎಂತ ಮಾಡೋದು? ಹಾಂ, ಬರ್ತಾ ಇದೆಯಾ ಇವಾಗ? ಡೈರೆಕ್ಟ್ ಮಾಡಲಿಕ್ಕೆ ಬಂತಾ? ಲೋಡ್ ಆಗ್ತಾ ಇದೆಯಾ? ಸೊ ಪೂರ್ಣಾಂಕ 6, ಪಾಯಿಂಟ್ ಆದಮೇಲೆ ಬರೋದೆಲ್ಲ ಸಮಭಿನ್ನ ರಾಶಿ. 0.25 0.25 ಯಾವುದಕ್ಕೆ ಅಂತಿದ್ವಿ? 1/4ಕ್ಕೆ ನೇರವಾಗಿಯೂ ಹೇಳ್ಬೋದು. ಇಲ್ಲ ಬಡವರಿದ್ದೀರ ಅಂದರೆ 625 ಭಾಗಾಕಾರ ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ, 2 ಅಂಕೆಗೆ 2 0 ಬರಿತೀವಿ, ಬಾಲಸಾಯಿ. ಆಮೇಲೆ 106 600, ಶೇಷ 25, 6 25/100, 25 1 25 4. ಸೊ 6 1/4. ಇಷ್ಟು ಬಡವ್ರ ಕೆಲಸ ಮಾಡಬೇಕು, ಜಾಣ್ರು ಈ ಕೆಲಸ ಮಾಡ್ತಾರೆ. ಅದು ಈಸಿ ಆಗ್ತಾ ಇದೆಯಾ? ಈಸಿ? ಹಾಂ, ಷಣ್ಮುಖ ವೆರಿ ಗುಡ್. ಷಣ್ಮುಖ ವೆರಿ ಗುಡ್ ಫ್ಯಾಂಟಾಸ್ಟಿಕ್. ಐ ಆಮ್ ಸೋ ಹ್ಯಾಪಿ. ಸೊ ಪೂರ್ಣಾಂಕ 7 ಹಾಗೆ ಬರಿತೀವಿ. 0.4 ಯಾವಾಗ ಬರ್ತದೆ? 2/5 ಇದ್ದಾಗ ಬರ್ತದೆ. 2/5 ಇದ್ದಾಗ ಬರ್ತದೆ. ಮತ್ತು 23ರ ಮಗ್ಗಿನೂ ಸಹ ಕಲ್ತಿರ್ತದೆ. ರೈಟ್. ಓಕೆ. ತುಳಸಿದಾಸ್, ಕಂಗ್ರ್ಯಾಚುಲೇಷನ್ಸ್. ಓಯ್ ಸಾರಿ. ಸೊ ಇದನ್ನು 74/10 ಅಂತ ಬರಿತೀವಿ. 17 70, ಶೇಷ 4. 2 2 4, 2 5 10. ಸೊ 7 2/5. ಕ್ಲಿಯರ್? ಓಕೆ. ಸೂಪರ್. ಏನಂತ ಬರಿಬೋದು ಮಕ್ಕಳೇ? 8 9/. ಎಕ್ಸ್ಪ್ಲನೇಷನ್ ಬೇಕಾ? ಥ್ಯಾಂಕ್ ಯು. ಪೂರ್ಣಾಂಕ ಅಂತೂ ಪೂರ್ಣಾಂಕ ಆಗ್ಬಿಡುತ್ತೆ ಮಿಶ್ರ ಭಿನ್ನ ರಾಶಿಯಲ್ಲಿ. ಅದು ದಶಮಾಂಶದಲ್ಲಿರುವ ಪೂರ್ಣಾಂಕವು ಮಿಶ್ರ ಭಿನ್ನ ರಾಶಿಯಲ್ಲೂ ಸಹ ಅದೇ ಪೂರ್ಣಾಂಕವಾಗಿರ್ತದೆ. ಮುಂದಿನ ಪ್ರಶ್ನೆ. ಆ ಹಳೆಯ ಒಂದು ಕಂಠಪಟ್ಟ ಮಾಡಬೇಕಾದಂಥ ಪಟ್ಟಿ ಇತ್ತಲ್ಲ, ಅಲ್ಲಿ ನೀವು ಗಮನಿಸಿದರೆ 0.05 ಯಾರಿಗಿದೆ? 1/20 ರೈಟ್. ಸೊ ಇದನ್ನೇನಂತ ಬರಿಬೋದು? 9 1/20 ಅಂತ ಬರಿಬೋದು. ಕರೆಕ್ಟ್ರಾ? ಹೇಳಿ, ಒಂದು ನಿಮಿಷ. 0.5 ಬಂದಿದ್ದರೆ ಅದು 1/2 ಅಂತ ಹೇಳ್ತೀರಿ. 0.05 ಆದರೆ ಅದು 1/20 ಆಗುತ್ತೆ. 0.005 ಆಯ್ತಪ್ಪ ಅಂದರೆ 1/200 ಆಗುತ್ತೆ. 0.0005 ಆಯ್ತಪ್ಪ ಅಂದರೆ 1/. ಇದೊಂದು ಪ್ಯಾಟರ್ನ್, ಇಲ್ಲೊಂದು ವಿನ್ಯಾಸ ಇದೆ, ನೀವು ಗಮನಿಸಿದರೆ ಗೊತ್ತಾಗ್ಬಿಡುತ್ತೆ ಅದು. ಆಯಿತಾ? ಬರ್ತದೆ. ಆಮೇಲೆ ನಿಮಗೊಂದು ಮಾತು ಹೇಳಿದ್ದೆ ನಾನು. 5ಕ್ಕೆ ಯಾರು ಇಷ್ಟ? 2ಕ್ಕೆ ಯಾರು ಇಷ್ಟ? ನೆನಪಿದೆಯಾ? ಅದನ್ನು ಬಳಸ್ಬೋದು ಇಲ್ಲಿ ಬಳಸ್ಬೋದು ನೀವು. ಅರ್ಥ ಆಯ್ತಾ? ಮುಂದೆ ಹೋಗ್ಬೋದಾ ಮಕ್ಕಳೇ? ಆದರೆ ಮುಂದೆ ಹೋಗೋಕ್ಕಿಂತ ಮುಂಚೆ ನಮ್ಮ ಬಡವರ ಸ್ವಲ್ಪ ಅವಕಾಶ ಕೊಡಿ. ಯಾಕ್ರಿ ಬಡವರ ಮೇಲೆ ಅಷ್ಟು ದ್ವೇಷ? ಒಂದು ನಿಮಿಷ, ಒಂದು ಸೆಕೆಂಡ್ ಮಾತಾಡಬೇಡಿ ಪ್ಲೀಸ್. ಇದೊಂದು 109 900, ಶೇಷ 5 9 5/100, 5 1 5 5 20 100, 9 1/20. ಓಕೆ ಸಾರಿ. ಆಲ್ ರೈಟ್. ಮುಂದಿನ ಪ್ರಶ್ನೆ. ಚಲೋ ನೀವೇ ಹೇಳಿ. 13 ಮಾಡೋದು ಬೇಡ ಅಂದ್ರಲ್ಲ. ಓಕೆ, ಆಲ್ ರೈಟ್. ಕ್ಷಮಿಸಿ. 10 1 10, 6 ಬಳಸಕ್ಕೆ ಬರಲ್ಲ, 0 ಕಟ್ತೀವಿ. 2 3 6, 2 5 10, 10 3/5.
ಆದರೆ ಪೂರ್ಣಾಂಕ ಅಂತೂ ಮಿಶ್ರ ಭಿನ್ನರಾಶಿಯು ಸಹ ಪೂರ್ಣಾಂಕವಾಗಿಯೇ ಬರಬೇಕು. 0.6 ಇದೆ ಮಕ್ಕಳೇ. 0.6 ಎಲ್ಲಿ ಕಾಣ್ತೇವೆ? 3/5 ಕಾಣ್ತೀವಿ. ನೆನಪಿದೆಯಾ? 5ಕ್ಕೆ ಯಾರಿಷ್ಟ? ಹೌದಲ್ರಿ? ಸೊ ಈ ಥರ ಲಾಜಿಕಲ್ ರಿಲೇಷನ್ಸ್ ಇರ್ತದೆ ಮಕ್ಕಳೇ, ಸಂಬಂಧಗಳಿರ್ತವೆ. ಸೊ ಅವುಗಳನ್ನು ನೀವು ಗಮನಿಸಿ ಕಲಿತ್ರೆ ಬಹಳ ಸುಲಭ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್. 11.3/4. 11.3/4. ವಾವ್! ಅಲ್ಲ, ಇದು ಎಷ್ಟು ಮಜವಾಗಿದೆ ನೋಡ್ರಿ. ಇದು ಪೂರ್ಣಾಂಕ, ದಶಮಾಂಶ, ಭಿನ್ನರಾಶಿ ಎಲ್ಲ ಮಿಕ್ಸ್. ಚಿತ್ರಾನ್ನ, ಮೊಸರನ್ನ, ಅವಲಕ್ಕಿ, ಮಂಡಕ್ಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಬರಲ್ಲ 11.75. ಕ್ಷಮಿಸಿ, 7/5 ಅಂದರೆ 3 ಕ್ಷಮಿಸಿ, ಪಾಯಿಂಟ್ ಬರಲ್ಲ, 3/4 ಇದು ಬರ್ತದೆ. ಇದು ಕ್ಲಿಯರ್ ಇದೆಯಾ? ಈಗ ನಾನು ಇದನ್ನು ದಶಮಾಂಶ ರೂಪಕ್ಕೆ ಭಾಗಾಕಾರ ಮಾಡಲ್ಲ. ಅರ್ಥ ಆಯ್ತಾ? ಯಾಕಂದರೆ ಇದು ಗೊತ್ತಿರೋ ಮೌಲ್ಯ ಬಂದಿದೆ. ಗೊತ್ತಿರದೇ ಇರುವ ಮೌಲ್ಯ ಬಂದರೆ ಅದಕ್ಕೆ ನಾವು ಭಾಗಾಕಾರ ಖಂಡಿತ ಮಾಡೋಣ. ನಾನು ಬೆನಕೇಶ್ ಇಬ್ಬರು ಸೇರಿ ಮಾಡ್ತೀವಿ. ನೀವು ಬೇಕಾದರೆ ಜಾಯಿನ್ ಆಗ್ಬೋದು ನಮ್ಮ ಜೊತೆಗೆ. ಹೌದು, ಫ್ಯಾಂಟಾಸ್ಟಿಕ್. 12/9/10 ಬರಿಬೋದಾ ಮಕ್ಕಳೇ? ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್, ಮುಂದಿನ ಪ್ರಶ್ನೆ ನೋಡಿ. ಕರೆಕ್ಟ್ ತನುಶ್ರೀ, ಕರೆಕ್ಟ್ ಹೇಳಿದೆ, ವೆರಿ ಗುಡ್. 0.2 ಯಾವಾಗ ಬರ್ತದೆ? 0.2 0.2 1/5 ಇದ್ದಾಗ ಪೂರ್ಣಾಂಕ 13, ಅದಕ್ಕೆ 13 ಹಾಗೆ ಬರ್ತ್ಬಿಡೋಣ. ಈಸಿ. ಎಷ್ಟು ಸುಲಭ ಆಗ್ತದೆ ಈಗ? ಒಂದು ವೇಳೆ ಗೊತ್ತಾಗಲಿಲ್ಲಪ್ಪ, ನೆನಪಾಗಲಿಲ್ಲ, ಚೇತನ್ ಬಡ್ನಿ, ಒಂದು ವೇಳೆ ನೆನಪಾಗಲಿಲ್ಲ, ನೆನಪು ಹಾರೋಯ್ತು, ಅವಾಗ ಏನು ಮಾಡಬೇಕು? ಏನಿಲ್ಲ, ಇದನ್ನು ಚಿರು ಪಾಯಿಂಟ್ ಇಲ್ದಂಗೆ ಬರಿತೀವಿ. 132 ಡಿವೈಡೆಡ್ ಬೈ ವಾಟ್? 10. ಪಾಯಿಂಟ್ ಆದಮೇಲೆ ಒಂದು ಅಂಕೆ ಇದೆ, 10 ಅಂದರೆ 10 ಬರ್ತದೆ, ರೈಟ್? ಸೊ 10 1s are 10, ರಿಮೈಂಡರ್ 3, 32 ಆಗ್ತದೆ. 10 3s are 30, ರಿಮೈಂಡರ್ 2. ಸೊ 13 2/10, ರೈಟ್? 2 1s are 2, 2 5s are 10, 13 1/. ಸರಿ ಚಿರು, ಅರ್ಥ ಆಯ್ತಾ ಮಕ್ಕಳೇ? ಫ್ಯಾಂಟಾಸ್ಟಿಕ್. 13 ಎಸ್ 13. ಕರೆಕ್ಟ್ ಆನ್ಸರ್. 9/20. ವೆರಿ ಗುಡ್. 1/20 0.05. 5 9 ಅದಕ್ಕೆ 9/20. ಅರ್ಥ ಆಗಲಿಲ್ಲ. ಹೇಳ್ಕೊಡ್ಲ ಇನ್ನೊಂದು ಸರಿ? ಅವನಿಗೆ ಹೇಗೆ ಇದು ಜಲ್ದಿ ಬಂತು ಅಂದರೆ ಅವನಿಗೆ ಒಂದು ವಿಶೇಷ ಭಿನ್ನರಾಶಿ ನೆನಪಿದೆ ಅವನಿಗೆ. ಈಗ ನೋಡಿ, 1/20 ಅಂದರೆ ಎಂತ ಬರ್ತದೆ? 0.05. 2/20 ಆಗ್ಬಿಟ್ರೆ ಇದರ 2ರಷ್ಟು 0.10. 5 ಎಷ್ಟು ಮಾರ್ಯಾರೆ? 10. 3/20 ಆದರೆ ಏನು ಬರ್ತದೆ? ಇದರ 3ರಷ್ಟು, ಇದರ 3ರಷ್ಟು. 5 3 ಎಷ್ಟು ಬರ್ತದೆ? 0.15. 15 5 3 15. 4/20 ಆದರೆ ಏನಾಗ್ತದೆ? 4/20 0.20. ನೀವು ಕನಿಷ್ಠ ರೂಪಕ್ಕೆ ತಂದು ನೋಡ್ರಿ, ಅದೇ ಬರ್ತದೆ. ಟ್ಯಾಲಿ ಮಾಡ್ಬೋದು. 2 1s are 2, 2 10s are 20. 1/10 ಏನು ಬರುತ್ತೆ? 0.1. ಕೊನೆ 0 ಬೆಲೆ ಇಲ್ಲ, ಅದಕ್ಕೆ ತೆಗಿತಾ ಇದ್ದೀನಿ. ಎಸ್ ಆರ್ ನೋ? ಅದೇ ಥರ 4 1s are 4, 4 5s are 20. 1/5 ಏನಿದೆ ವ್ಯಾಲ್ಯೂ? 0.2. ಎಸ್ ಆರ್ ನೋ? ಹಾಗೂ ಟ್ಯಾಲಿ ಮಾಡಿ ನೋಡ್ಬೋದು. ಅರ್ಥ ಆಯ್ತಾ? ಸೊ 5 ಟೇಬಲ್ಸಲ್ಲಿ ಇದು ಬರ್ತದೆ ತಾನೆ. 5ಗೆ ಯಾರು ಭಾಳ ಇಷ್ಟ? 5ಗೆ ಭಾಳ ಯಾರು ಇಷ್ಟ? ಸೊ 2 ಬಂದುಬಿಡ್ತು. ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ, 1 0 ಇಡಲೇಬೇಕು, 20 ಮಾಡಲೇಬೇಕು. 5ಗೆ 2 ಇಷ್ಟ, ಸರಿ 2 ಬರ್ತಿದ್ದೀವಿ. 5 ಹೌ ಮೆನಿ ಟೈಮ್ಸ್ ಆಫ್ 45? 5 ಎಷ್ಟಲೇ? 40. ಚಡಾ, ಸ್ವಲ್ಪ ಕನ್ಫ್ಯೂಷನ್ ಆಯಿತು ತಾಯಮ್ಮ. ಓಕೆ. ಮತ್ತೊಂದು ಸರಿ ಪೋಸ್ಟ್ ಮಾರ್ಟಮ್ ಮಾಡೋಣ ಬನ್ನಿ. ರೈಟ್. 1/20 0.05. 2/20 ಚೇತನ್ ಬಡ್ನಿ. 3/20 ಬೇಡ,
ಇಲ್ಲಿ ಬರೆದ್ಬಿಡೋಣ, ಇಲ್ಲಿ ಬರೆದ್ಬಿಡೋಣ. ಯುವರಾಜ್ ಯುವರಾಜ್ ಯುವರಾಜ್, ನಿನ್ನ ಧ್ವನಿ ಇಲ್ಲಿವರೆಗೂ ಬರ್ತಾ ಇದೆಯಪ್ಪ. 3/20 = 0.15. ಸಾಗರ್ ಪಾಟೀಲ್ 4/20 = 0.20. 5/20 = 0.25. ಅರ್ಥ ಆಗ್ತಿದೆಯಾ? ಏನು ಬರ್ತಾ ಇದೆ 5ರ ಬಗ್ಗೆ? 5 1 5, 5 2 5 3 ಒಂದು ನಿಮಿಷ. ಇದೇ ಪದ್ಧತಿಯಲ್ಲಿ 0.45 ಬಂತಂದರೆ ನಾನು ಏನು ಮಾಡಬೇಕಿಲ್ಲಿ? 9. ಅರ್ಥ ಆಗ್ತಿದೆಯಾ? 25 ಬಂದರೆ 5 ಬರ್ತದೆ. 5 5 25. 45 ಬಂದರೆ ಏನು ಬರಬೇಕಿಲ್ಲಿ? 5ಕ್ಕೆ ಯಾರು ಇಷ್ಟ? 5ಕ್ಕೆ ಯಾರು ಇಷ್ಟ? 14.60 60 ಅಲ್ಲದು. 14.60. ಫಸ್ಟ್ ಆಫ್ ಆಲ್ 0 ತಗೋಣಲ್ಲ. ಅವಾಗ 14.6 ಯಾವಾಗ ಬರ್ತದೆ? 3/5. ಹೌದಾ ಇಲ್ರಿ ದೀಕ್ಷಾ? 3/5 ಆಗ್ತದ? 6/5 ಆಗ್ತದ? 6/5 ನಮ್ಮ ಯಾರದು ಮುಟ್ಟಾಳು? ಸ್ವಲ್ಪ ಕನ್ಫ್ಯೂಸ್ ಮಾಡಲಿಕ್ಕೆ ಬಿಡೋದಿಲ್ಲ, ಎಲ್ಲ ಕೆಡಿಸಿಟ್ಬಿಡ್ತಾರೆ. ಹಾಂ, ಎನಿವೇಸ್ ಕ್ಲಿಯರ್ ಆಯ್ತಾ ಮಕ್ಕಳಿದು? ಒಂದು ವೇಳೆ ಕಷ್ಟ ಆಯಿತು ಅಂದರೆ ತೊಂದರೆ ಇಲ್ಲ. ನಮ್ಮ ಹತ್ರ ಇದೆ 14.45. ಪಾಯಿಂಟ್ ಬದಲು ಪಾಯಿಂಟ್ ಅಂದರೆ 2 ಅಂಕೆ ಇತ್ತು, 2 0 ಬರಿತೀವಿ. ಓಕೆ, 14 ಬರಿತೀವಿ. ಇಲ್ಲಮ್ಮ, ಬಡವರು ಬೇಕು ಸಮಾಜಕ್ಕೆ. 14 1 14. ವಾಟ್? 14 ಬೇಡ್ರಿ. 100 1 100, ಶೇಷ 44. 445 ಬರ್ತದೆ. 104 400, ಶೇಷ 45. ಏನಾಗ್ತದೆ? 14 45/100. ಶ್ರೀನಿಧಿ ಸ್ವಾಮಿ ದಾರಿ ತಪ್ಪಿಸ್ಬೇಡ್ರಿ. 5 9 5 20 ಏನಾಗ್ತದೆ? 14 9/20. ಒಂದು ವೇಳೆ ಟ್ರಿಕ್ ನೆನಪಾಗಲಿಲ್ಲ ಅಂದರೆ ನಮ್ಮ ಬಡವರ ಮೆಥಡೇ ಬೆಸ್ಟ್. ಕರೆಕ್ಟ್. ಪೂರ್ಣಾಂಕಕ್ಕೆ ಪೂರ್ಣಾಂಕ 15. ಪಾಯಿಂಟಿಗೆ ಪಾಯಿಂಟ್ 8 ಅಂದರೆ 4/, ಅಂದರೆ ಪಾಯಿಂಟ್ ಬರಿಲ್ಲ, ಸಾರಿ. 0.8 ಅಂದರೆ 4/5. 0.8 ಅಂದರೆ 4/5. ಅದು ಕಂಠಪಾಠ ಆಗಿರಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ ನಿತಿನ್. 16 1/3. 0.3333 ಯಾವಾಗ ಬರ್ತದೆ? 1/3 ಇದ್ದಾಗ. ಅದಕ್ಕೆ 1/3 ಬರೆದ್ವಿ. ಪೂರ್ಣಾಂಕ 16, ಪೂರ್ಣಾಂಕ 16 ಹಾಗೆ ಇಡಬೇಕು. ಈಸಿ. ವಿಪ್ಲವ್? ಕರೆಕ್ಟ್ ಆಯ್ತು ರೀ? ಕೇವಲ 55 ಅಷ್ಟೇ ಇತ್ತಪ್ಪ ಅಂದರೆ ನಾವು ಇದನ್ನು ಬರಿಬೋದಾ? 17 11/20. ಯಾಕೆ? 1/20 ಏನು ಬರ್ತದೆ? 5. 2/20 ಏನು ಬರ್ತದೆ? 5 ಅಲ್ಲ ಮಕ್ಕಳೇ, 0.05. 0.10. 3/5 ಏನಾಗ್ತದೆ? 0.15. 1 2 3 ಆ ಥರ 11 ಏನಾಗುತ್ತೆ? 11 ಏನಾಗ್ತದೆ? 0.55. ಎಸ್ ಆರ್ ನೋ? ಕೇವಲ 2 ಬಾರಿ ಇತ್ತಂದರೆ ಇದನ್ನು ಬರಿಬೋದು. 5 5 5 5 5 5 5 ಬರ್ತದೆ ಅಂದರೆ ಅವಾಗ ಏನು ಬರಿಬೇಕಾಗ್ತದೆ? 9 ಕ್ಷಮಿಸಿ
5/9. ಅರ್ಥ ಆಯ್ತಾ? ಗುಡ್ ಗುಡ್ ಗುಡ್. ಆಲ್ರೈಟ್, ನೋಡಿ ನೆಕ್ಸ್ಟ್. ಅವಿಭಾಜ್ಯ ಸಂಖ್ಯೆ ಅಷ್ಟೇ, ಯಾವುದರಿಂದನೂ ಭಾಗಾಕಾರ ಆಗಲ್ಲ. ಪಾಯಿಂಟ್ ಆದಮೇಲೆ ಒಂದು ಅಂಕೆ ಇದೆ, 1 0 ಬರೀರಿ ಅಷ್ಟೇ, ಮುಗೀತು ಮಾರ್ಯಾರೆ. ದಟ್ಸ್ ಇಟ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಪಾಯಿಂಟ್ ಇಲ್ಲದಂತೆ ಅಂಶ ಬರೀರಿ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? 1 ಅಂಕೆ, 1 0. ಕ್ಲಿಯರ್, ದಟ್ಸ್ ಇಟ್. ಪಾಯಿಂಟ್ ಆದಮೇಲೆ 2 ಇದೆ, 1 ಅಂಕೆ ಇದೆ. ಇದನ್ನು ಕನಿಷ್ಠಕ್ಕೆ ತಂದರೆ ಏನಾಗ್ತದೆ? 2 1 2 5. ಕಂಠಪಾಠ ಮಾಡಿದವರಿಗೆ ಡೈರೆಕ್ಟ್ 1/5 ಅಂತ ಬರ್ತದೆ. ಸಾರಿ, 2/20 ಅಲ್ಲ ಮರಿ, 2/10. ಕಂಠಪಾಠ ಮಾಡಿದವರಿಗೆ ಡೈರೆಕ್ಟ್ ಬರ್ತದೆ ಆನ್ಸರ್. ಕಂಠಪಾಠ ಮಾಡಲಿಲ್ಲ ಅಂದರೆ ಅವರು 3/8. 3/10. 4/5 ಬರಲ್ಲ ಮರಿ. ಆ ಕಡೆದು 2/5 ಬರ್ತದೆ. ಯಾಕೆ ಹರ್ಷ ನೋಡಿಲಿ? ಹರ್ಷ ಪಾಯಿಂಟ್ ಇಲ್ಲದಂಗೆ ಬರೀತೀಯಪ್ಪ, ಏನು ಬರುತ್ತೆ? 4 ಬರುತ್ತೆ. ಪಾಯಿಂಟ್ ಇಲ್ಲದೆ ಬರೆದ್ರೆ 4 ಬರುತ್ತದು. ಎಸ್, ಪಾಯಿಂಟ್ ಇಲ್ಲದೆ ಬರೆದ್ರೆ 4 ಬರುತ್ತದು. 4 ಬರಿತೀವಿ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? 1 ಅಂಕೆ, 1 0 ಬರೆಯೋಣ. 4/10 ಆಗುತ್ತೆ. ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ ಏನಾಗ್ತದೆ? 2 2 4, 2 5 10. ಕರೆಕ್ಟಾ? 2/5. 2/5. 2/5 ಇದಕ್ಕೆ ಸರಿಯಾದ ಉತ್ತರ. ಆಯಿತಾ ಮಕ್ಕಳೇ? ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಮಗ್ಗಿ ಕಲ್ತಿದ್ರಿ, ಎಲ್ಲ ಬರ್ತದೆ ಅಂದರೆ 5ಕ್ಕೆ ಯಾರಿಷ್ಟ? 5ಕ್ಕೆ ಯಾರಿಷ್ಟ? ಸೊ 1/2. ಹಾಂ, ಪಾಯಿಂಟ್ ಇಲ್ಲದಂಗೆ ಬರಿತೀವಿ ಇದನ್ನು. 1 ಬರ್ತದೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? ತ್ರಿಷಿಕಾ, ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ ಅಮ್ಮ? 2 ಅಂಕೆ ಇದೆ. 2 0 ಬರೆಯೋಣ, 1 ಬರೆಯೋಣ. 1/100 ಆಗುತ್ತೆ. ಆಲ್ರೈಟ್ ದೀಕ್ಷಾ, ಇದು ಪಾಯಿಂಟ್ ಆದಮೇಲೆ ನೋಡಿ 2ಕ್ಕೆ ಯಾರಿಷ್ಟ? 5. ಹೌದ್ರಾ? ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 2 ಅಂಕೆ. ಇಲ್ಲಿ ಕೆಳಗಡೆಯಿಂದ 2 ಅಂಕೆ ಇರ್ಬೇಕು. 1 0 ಹಾಕ್ಬಿಟ್ರಿ ಅಷ್ಟೇ. ಕ್ಲಿಯರ್ ಆಯ್ತಾ? ಇದು 1/50 ಕ್ಲಿಯರ್ ಆಯ್ತಾ? ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಪಾಯಿಂಟ್ ಇಲ್ದಂಗೆ ಬರೀರಿ. ಏನಾಗ್ತದೆ? 2 ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ, 2 0 ಬರೀಬೇಕು. ಕರೆಕ್ಟ್? 2 1 2 5 10, 0ಗೆ 0. ಸೊ 1/50. 1/50 ಏನಾಗ್ತದೆ ಮಕ್ಕಳಿದು? 3 ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ, 2 0 ಬರೀರಿ, 1 ಬರೀರಿ. 3/100. 3/100. ಮುಂದಿನ ಪ್ರಶ್ನೆ. ಹಾಂ, ಹಂಗೆ ಬರುತ್ತದು. ಅಲ್ಲಪ್ಪ, ನೀನು ಕನಿಷ್ಠ ರೂಪಕ್ಕೆ ತರ್ತೀಯ ಅದನ್ನು. ಓಕೆ, ಏನಾಗ್ತದೆ ಮಕ್ಕಳೇ? 4 ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ, 2 0 ಬರೆದು 1 ಬರೆಯೋಣ. ರೈಟ್? ಸೊ 4 1 4, 4 2 4 25. ಕರೆಕ್ಟ್? ಸೊ 1/25. ವಿಶೇಷ ಭಿನ್ನರಾಶಿಗಳಲ್ಲಿ ಇದನ್ನು ಸಹ ಬರ್ಸಿದ್ದೀವಿ. 4ಕ್ಕೆ ಯಾರಿಷ್ಟ? ನೆನಪಿದೆಯಾ ಇಲ್ವಾ? 1/4. 25 ಗುಣಿಸ್ರಿ ಏನು ಬರ್ತದೆ? 0.25. 3/4. 25 ಗುಣಿಸ್ರಿ. 25 ಗುಣಿಸ್ರಿ ಮಕ್ಕಳೇ, ಏನು ಬರ್ತದೆ? 0.75. ಕರೆಕ್ಟ್ರಾ? 4ಕ್ಕೆ ಯಾರಿಷ್ಟ? ಭೂಮಿಕಾ 25. 25ಕ್ಕೆ ಯಾರಿಷ್ಟ? 4. 25ಕ್ಕೆ 4 ಇಷ್ಟ, 4ಕ್ಕೆ 25 ಇಷ್ಟ. ಮುಗೀತು. ಓಹೋ, ಕೇಶವ ನೆನಪಾಗ್ತಿದೆಯಾ? ಏನಂತ ಬರಿಬೋದು ಇದನ್ನು? 1/20 ಅಂತ ಬರಿಬೋದು ಮಕ್ಕಳೇ. 1/20 ಅಂತ ಬರಿಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ.
ಆ ಪಾಯಿಂಟ್ ಇಲ್ದಂಗೆ ಬರೆದ್ರೆ ಇದು ಕೇವಲ ಬೆಲೆ ಒಂದಾಗುತ್ತೆ. ಪಾಯಿಂಟ್ ಆದಮೇಲೆ 3 ಅಂಕೆ ಇದ್ದಾವೆ, 3 0 ಬರೆದ್ಬಿಡೋದು ಅಷ್ಟೇ. ದಟ್ಸ್ ಇಟ್. ಬೆನ್ಕೇಶ್ ಪಾಟೀಲ್. ಪಾಯಿಂಟ್ ಆದಮೇಲೆ ಏನಿದೆ ಅಲ್ಲ, ಪಾಯಿಂಟ್ ಇಲ್ದಂಗೆ ಬರಿಬೇಕು ಬೆನ್ಕೇಶ್ ಪಾಟೀಲ್ ಇದನ್ನು 405 ಅಂತ. ಆದರೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆಗಳಿದ್ದಾವೆ, ಅದಕ್ಕೆ ಎಷ್ಟು ಸೊನ್ನೆಗಳು ಬರಿಬೇಕು, 3 ಸೊನ್ನೆಗಳನ್ನು ಬರಿಬೇಕು ಬೆನ್ಕೇಶ. ಆದರೆ ಇದು ಯಾವುದರ ಬಾಧ್ಯತೆಯನ್ನು ಹೊಂದಿದೆ, ಯಾವ ಮಗ್ಗಿಯ ಬಾಧ್ಯತೆಯನ್ನು ಹೊಂದಿದೆ ಮಕ್ಕಳೇ, 5ರ ಬಾಧ್ಯತೆಯನ್ನು ಹೊಂದಿದೆ. ಏನಾಗ್ತದೆ, 5 2 10, 2 0 2 0, 5 8 40, 5 1 5, 81/200, 81/200, 81/200, 81/200. ಅದು ಎಲ್ಲಿಂದ ಬಂತು, ಮೇಲಿಂದ. ಅದಕ್ಕೆ ಮೇಲಿಗೆ ಸಮ ಅಲ್ವಾ, ಅದು ಸಮ ಚಿಹ್ನೆ ಈಸ್ ಈಕ್ವಲ್ ಟು ರೈಟ್. ಮುಂದಿನ ಪ್ರಶ್ನೆ. ಪಾಯಿಂಟ್ ಇಲ್ದಂಗೆ ಬರೆದೆ ಧನುಶ್ರೀ, ಕರೆಕ್ಟ್ ಇದೆ ಅಮ್ಮ. 5ರಿಂದ ನಾವು ಕನಿಷ್ಠ ರೂಪಕ್ಕೆ ತರ್ಬೋದಾ, 5 1 5 ಶೇಷ 4, 5 9 45 ಶೇಷ 3, 5 7 35, 5 2 10, 2 0 2 0, 195 ಅಲ್ಲ ಮರಿ, 197, 197/200. ಇದು ಎಂತಹ ಭಿನ್ನರಾಶಿ, ವಿಷಮ, ಸಮ. ಈ 0 ತೆಗಿಬೋದಾ, ಕೊನೆ 0 ಬಿಡ್ಬೋದಾ ನಾವು. ಓಕೆ, 2ಕ್ಕೆ ಯಾರಿಷ್ಟ, 5, 2 9 18, 9/9 ಫ್ಯಾಂಟಾಸ್ಟಿಕ್. ಆ ಥರ ಮಾಡ್ಬೋದು, ಇಲ್ಲ 18/100. ಕರೆಕ್ಟಾ ಮಕ್ಕಳೇ, 2 9 2 5 0 0. ಇದು ಸಹ ಅದೇ ಬರ್ತದೆ, 9/50. ಏನು ಗೊತ್ತಾಗದೇ ಇದ್ದರೆ ಜಂಬೂ ಸವಾರಿನೇ ಲೇಸು. ಅರ್ಥ ಆಗ್ತದಾ, ಏನೂ ಗೊತ್ತಾಗಲಿಲ್ಲ ಆ ಕ್ಷಣಕ್ಕೆ ಅಂದರೆ ಮಾಡಬೇಕು, ಇದನ್ನು ಸವಾರಿನೇ ಮಾಡಬೇಕು ನಾವು. ಓಕೆ ನೋಡಿ ನೋಡಿ ಮಕ್ಕಳೇ, $809/1000 ಮಕ್ಕಳೇ. 809 ಭಾಗಕಾರ ಪಾಯಿಂಟ್ ಆದಮೇಲೆ 3 ಅಂಕೆ ಇದೆ, 3 0 ಬರೆಯೋಣ, 1 ಬರೆದು ಬಿಡೋಣ. ಕನಿಷ್ಠ ರೂಪಕ್ಕೆ ತರ್ಬೋದಾ ಮಕ್ಕಳೇ, ಸರಿ ಸಂಖ್ಯೆ ಬೆಸ ಸಂಖ್ಯೆ ನಾಟ್ ಪಾಸಿಬಲ್. ಉಳಿದಂತೆ ಇದಕ್ಕೇನಾಗ್ತದೆ, 916. 916 ಹಾಗೆ ಬರಿತೀವಿ, ಡಿವೈಡೆಡ್ ಬೈ 3 0. ಯಾವ 4ರ ವೆರಿ ಗುಡ್, 4ರ ಬಾಧ್ಯತೆಯನ್ನು ಹೊಂದಿದೆ. ವೆರಿ ಗುಡ್. ಕೊನೆಯ 2 ಅಂಕೆಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ವೆರಿ ಗುಡ್. 4 2 8 ಶೇಷ 1, 4 2 8 ಶೇಷ 3, 4 9 36, 4 250,000. ಮತ್ತೆ ಯಾವುದಾದ್ರೂ ಮಗ್ಗಿಯಲ್ಲಿ ಹೋಗ್ತದ ಮಕ್ಕಳೇ, ನನ್ನ ಪ್ರಕಾರ ಹೋಗ್ಲಿಕ್ಕಿಲ್ಲ. ಹೌದಮ್ಮ, ಸಮಭಿನ್ನ ರಾಶಿ 229/250. ಯಾಕಂದರೆ ಪೂರ್ಣಾಂಕ ಇಲ್ಲಲ್ಲಮ್ಮ ಇಲ್ಲಿ. ಪೂರ್ಣಾಂಕ 0 ಇದ್ದಾಗ ಸಮಭಿನ್ನ ರಾಶಿನೇ ಬರೋದು. ಪೂರ್ಣಾಂಕ 0 ಇದ್ದಾಗ ಸಮಭಿನ್ನ ರಾಶಿಯೇ ಬರೋದು, ಬೇರೆದು ಬರೋಕ್ಕೆ ಸಾಧ್ಯವೇ ಇಲ್ಲ. ಪೂರ್ಣಾಂಕ ಏನಾದರೂ 1 ಬಂದರೂ ಸಾಕು, ಅದು ವಿಷಮ ಆಗ್ಬಿಡುತ್ತೆ ಅಥವಾ ಮಿಶ್ರ ಭಿನ್ನ ರಾಶಿಯಾಗಿ ಬರುತ್ತೆ. ಓಕೆ ನೋಡಿ, ನೀವೇ ಹೇಳಿ, ಉತ್ತರ ಬೇಡ. ಯಾವ ಥರ ಭಿನ್ನರಾಶಿ ಬರುತ್ತೆ? ಇದಕ್ಕೆ ಬರುವ ಭಿನ್ನರಾಶಿ ರೂಪ ಯಾವ ರೂಪದಲ್ಲಿರುತ್ತೆ? ಸಮ ಭಿನ್ನರಾಶಿ ಆಗಿರುತ್ತಾ, ವಿಷಮ ಭಿನ್ನರಾಶಿ ಆಗಿರುತ್ತಾ? ಯಾಕ್ರಿ ಸಮ ಆಗುತ್ತೆ? ಸಮ ಯಾಕ್ರಿ ಆಗುತ್ತೆ? ಪೂರ್ಣಾಂಕ ಏನು ಇಲ್ಲವೇ ಇಲ್ಲ, 0 ಇದೆ, ಹಾಗಾಗಿ ಸಮ ಭಿನ್ನರಾಶಿ ಆಗ್ತದೆ. ಇದೇನಾಗ್ತದೆ? ಓಕೆ, ನಾನು ನಿಮ್ಮನ್ನು ಇನ್ನೊಂದು ಪ್ರಶ್ನೆ ಮಾಡಬೇಕೀಗ. ನಾನೀಗ ಲೆಕ್ಕ ಮಾಡೋದಿಲ್ಲ, ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೇನೆ. 0.0
ಒಂದು ದೊಡ್ಡದ, 1.0 ದೊಡ್ಡದ, ಅಥವಾ 0.1 ದೊಡ್ಡದ, ಇಲ್ಲ ಕೇವಲ ಒಂದು ದೊಡ್ಡದ? ಒಂದು ದೊಡ್ಡದು. ಕರೆಕ್ಟ್ರಾ? ಹೌದಾ? ವೆರಿ ಗುಡ್. ಎಲ್ಲ ಸಮಭಿನ್ನ ರಾಶಿಗಳು ಒಂದಕ್ಕಿಂತ ಚಿಕ್ಕದಿರುತ್ತಾ, ಒಂದಕ್ಕಿಂತ ದೊಡ್ಡದಿರುತ್ತಾ? ಆಲೋಚನೆ ಮಾಡಿ. ಎಲ್ಲ ಸಮಭಿನ್ನ ರಾಶಿಗಳು, ಸಮಭಿನ್ನ ರಾಶಿ ಅಂದ್ರೇನು? ಅಂಶ ಚಿಕ್ಕದು, ಛೇದ ದೊಡ್ಡದು. ಅಂಶ ಚಿಕ್ಕದು, ಛೇದ ದೊಡ್ಡದು. ಅವೆಲ್ಲವೂ ಒಂದಕ್ಕಿಂತ ಚಿಕ್ಕದಿರ್ತಾವ, ಒಂದಕ್ಕಿಂತ ದೊಡ್ಡದಿರ್ತಾವ? ಆಲೋಚನೆ ಮಾಡಿ. ಅದೆಂಗ್ರಿ ಚಿಕ್ಕದಿರ್ತವೆ? ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ಸಮಭಿನ್ನ ರಾಶಿ ಗೊತ್ತುಂಟಲ್ಲ, ಅಂಶ ಚಿಕ್ಕದು, ಛೇದ ದೊಡ್ಡದು. ರೈಟ್? ಅಂಶ ಚಿಕ್ಕದು, ಛೇದ ದೊಡ್ಡದು. ಸೊ ಈ ಸಮಭಿನ್ನ ರಾಶಿಯ ದಶಮಾಂಶ ರೂಪ ಒಂದಕ್ಕಿಂತ ಚಿಕ್ಕದಿರುತ್ತಾ, ಒಂದಕ್ಕಿಂತ ದೊಡ್ಡದಿರುತ್ತಾ? ನಾವೆಲ್ಲರೂ ಇಷ್ಟು ಫೇಲ್ ಆಗಿಬಿಟ್ವಾ? ಈಗ ನಾನು ಬರೋದು ತೋರಿಸ್ಲಾ? 3/2 ನೋಡಿ. ಸಾರಿ, ವಿಷಮಭಿನ್ನ ರಾಶಿ 1/2 ಏನು ಬರುತ್ತೆ? 0.5 ಬರ್ತದೆ ನೋಡಿ. ಇದು ಒಂದಕ್ಕಿಂತ ಚಿಕ್ಕದಿಲ್ವಾ? ಮತ್ತೆ ಎಂತ ನೀವು ಹೇಳ್ತಿರೋದು? ಎಲ್ಲ ಸಮಭಿನ್ನ ರಾಶಿಗಳು ಒಂದಕ್ಕಿಂತ ಚಿಕ್ಕದಿರುತ್ತೆ. ಎಲ್ಲ ವಿಷಮ ಭಿನ್ನ ರಾಶಿಗಳು ಒಂದಕ್ಕಿಂತ, ಆದರೆ ಎಲ್ಲ ಮಿಶ್ರ ಭಿನ್ನ ರಾಶಿಗಳು ಏನಾಗ್ತವೆ? ಅವು ಸಹ ಒಂದಕ್ಕಿಂತ ದೊಡ್ಡಿರ್ತವೆ. ಯಾಕಂದರೆ ವಿಷಮ ಭಿನ್ನ ರಾಶಿನೇ ತಾನೇ ನಾವು ಮಿಶ್ರ ಮಾಡುವುದು. ವಿಷಮ ಭಿನ್ನ ರಾಶಿಯನ್ನೇ ತಾನೇ ಯುವರಾಜ್ ನಾವು ಮಿಶ್ರ ಭಿನ್ನ ರಾಶಿಯನ್ನಾಗಿ ಮಾಡೋದು. ಫಾರ್ ಎಕ್ಸಾಂಪಲ್ 3/2 ಇರ್ತದೆ, 3/2 ನಾವು ವಿಷಮ ಭಿನ್ನ ರಾಶಿಯನ್ನೇ ತಾನೇ ಮಿಶ್ರ ಮಾಡೋದು. 2 ಶೇಷ 1/2 ಅಂತ ಬರಿತೀವಿ. ವಿಷಮ ಭಿನ್ನ ರಾಶಿಯನ್ನೇ ತಾನೇ ನಾವು ಮಿಶ್ರ ಮಾಡುವುದು. ಸೊ ವಿಷಮ ಭಿನ್ನ ರಾಶಿ ಏನಾದರೂ ಒಂದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಮಿಶ್ರ ಭಿನ್ನ ರಾಶಿಯೂ ಸಹ ಏನಾಗಿರುತ್ತೆ? ಒಂದಕ್ಕಿಂತ ಹೆಚ್ಚಿರುತ್ತೆ. ಅಲ್ಲಿ ಪೂರ್ಣಾಂಕ ಬಂದಿರುತ್ತೆ ತಾನೆ ಯಾವುದಾದ್ರೂ 1.2 ಪಾಯಿಂಟ್ ಅಂತ, ಹೌದಲ್ವಾ? ಸೊ ಹಾಗಾಗಿ ಸಮ ಭಿನ್ನ ರಾಶಿ ಒಂದಕ್ಕಿಂತ ಕಡಿಮೆ ಇರುತ್ತೆ ಮಕ್ಕಳೇ, ಮಿಶ್ರ ಭಿನ್ನ ರಾಶಿ ಒಂದಕ್ಕಿಂತ ಜಾಸ್ತಿ ಇರುತ್ತೆ. ಹಾಗಾದರೆ ಸಮ ಭಿನ್ನ ರಾಶಿಗೆ ಜಾಸ್ತಿ ಬೆಲೆ ಇರುತ್ತಾ, ವಿಷಮ ಭಿನ್ನ ರಾಶಿಗೆ ಜಾಸ್ತಿ ಬೆಲೆ ಇರುತ್ತಾ? ಸಮ ಭಿನ್ನ ರಾಶಿ ದೊಡ್ಡದಾ, ವಿಷಮ ದೊಡ್ಡದಾ? ಏನು? ವಿಷಮ. ಹಾಗಾದ್ರೆ ಈ ಥರ ಬರಿಬೋದಾ ನಾನು? ಸಮ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿಗಿಂತ ಚಿಕ್ಕದಿದೆ, ಬರಿಬೋದಾ? ಸಮ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿಗಿಂತ ಚಿಕ್ಕದಿದೆ, ಅದಕ್ಕೆ ಬಾಲ ಹೋಗುತ್ತೆ, ವಿಷಮ ಭಿನ್ನ ರಾಶಿಗೆ ಬಾಯಿ ಹೋಗ್ತದೆ. ರೈಟ್? ಫಿಶ್ಶಿಂದ. ಎಸ್, ಆಯಿತು ಮಕ್ಕಳೇ, ಅದೊಂದು ವಿಷಯ ನಿಮಗೆ ತಿಳಿಸ್ಬೇಕಾಗಿತ್ತು, ತಿಳಿದಿದ್ದೀರಿ, ಒಳ್ಳೆಯದು. ಇದನ್ನೇನಂತ ಬರಿಬೋದು? ಚಿರು ಏನು ಬಂದಿದೆ ಆನ್ಸರು? ಮಾಡಿಲ್ವಾ? ವೆರಿ ಗುಡ್. 5 2 10, 2 0 2 0, 5 2 10 ಶೇಷ 2, 5 5 25 ಶೇಷ 1, 5 3 15. 4 0 ಪಕ್ಕ ಅಂದರೆ ಇಲ್ಲೊಂದು 0 ಬರ್ತದೆ. ಓಕೆ, 2000. 253 ಡಿವೈಡೆಡ್ ಬೈ 2000. 6 8 5 4. ಪಾಯಿಂಟ್ ಆದಮೇಲೆ 4 ಅಂಕೆಗಳಿದ್ದಾವೆ, 4 0 ಇಡಲೇಬೇಕು. 2ರಿಂದ ಸ್ಟಾರ್ಟ್ ಮಾಡ್ತೀರಾ ಹೇಗೆ? 2 5 10, 3 0 3 0, 2 3 6, 2 4 8, 2 2 4, 2 7 14, 3 4 2 7 ಡಿವೈಡೆಡ್ ಬೈ 5000. ಸರಿ ಆಯ್ತಪ್ಪ ಚಿರುನಾಯಕ? ದೀಕ್ಷಾ ಮುಂದೆ ಹೋಗ್ಬೋದಾ? ಹಾಗೆ ಚಲೆ ಅನ್ವಿತಾ ಬಿರಾದರ್ ಮುಂದೆ ಹೋಗ್ಬೋದಮ್ಮ? ಕೃತಾರ್ಥ್ ಪುರುಷೋತ್ತಮ್ ಅವರೇ, ಇದಕ್ಕೇನಾಗ್ತದೆ ಉತ್ತರ? ನೀವೇ ಹೇಳಬೇಕು ಪುರುಷೋತ್ತಮ್. ಪಾಯಿಂಟ್ ಇಲ್ಲದಂಗೆ ಬರಿತೇವೆ, ಪಾಯಿಂಟ್ ಇಲ್ಲದಂತೆ ಬರಿತೇವೆ. ಆದರೆ ಪಾಯಿಂಟ್ ನಂತರ ಎಷ್ಟು ಅಂಕೆಗಳಿದ್ದಾವೆ? 4 ಅಂಕೆಗಳಿದೆ. ಹಾಗಾದರೆ 4 0ಗಳನ್ನು ಹಾಕೋಣ ಮಕ್ಕಳೇ. 4 0ಗಳನ್ನು ಹಾಕೋಣ. 4 0 ಹಾಕಿಲ್ಲ ನಾವು, ಕೇವಲ 3 0ಗಳನ್ನು ಹಾಕಿದ್ದೀವಿ. 4 0 ಹಾಕೋಣ. ಕ್ಲಿಯರ್. ಅರೆ ಇನ್ನೂ ಅಷ್ಟೇ ಹಾಕಿ, ಇಲ್ಲೊಂದು ಇದೆಯಲ್ಲ,
ಇದಕ್ಕೂ ಸಹ ಅದೇ ರೀತಿ ಮಾಡಬೇಕಾಗುತ್ತೆ. ಪಾಯಿಂಟ್ ಆದಮೇಲೆ 4 ಅಂಕೆ 1 2 3 4. ಓಹೋ, ಕನಿಷ್ಠ ರೂಪಕ್ಕೆ ತರಕ್ಕಾಗಲ್ಲ ಅಂತ ಹೇಳ್ತಿದ್ದೀರಾ? ಓಕೆ, ಹಾಗಿದ್ರೆ ಪರವಾಗಿಲ್ಲ. ಕನಿಷ್ಠ ರೂಪಕ್ಕೆ ತರಕ್ಕಾಗೋದಿಲ್ಲ. 1000 ಮತ್ತು ಈ ಸಂಖ್ಯೆ ಎರಡು ಒಂದೇ ಮಗ್ಗಿಯಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಎರಡು ಸಮ ಸಂಖ್ಯೆ ಆಗಿರ್ಬೇಕು ತಾನೆ ಒಂದೇ ಮಗ್ಗಿಯಲ್ಲಿ ಬರಬೇಕು ಅಂದರೆ. ಆಗ ಬರೋಕ್ಕೆ ಸಾಧ್ಯ, ಇಲ್ಲಾಂದರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮಾಡಿ ನೋಡೋಣ ಏನಾಗ್ತದೆ. ಬೆನ್ಕೇಶ್, ಇದು ನಿಮ್ಮ ಪ್ರೀತಿಯ ಪ್ರಶ್ನೆಗಳು, ನೀವು ಬಯಸಿದಂತಹ ಪ್ರಶ್ನೆಗಳು. ನೋಡಿ, ಪಾಯಿಂಟ್ ಆದಮೇಲೆ 4 ಅಂಕೆ ಇದೆ, ಹಾಗಾಗಿ 4 ಇಟ್ಬಿಡೋದು. ಕ್ಲಿಯರ್? ಇದಕ್ಕೇನು ಮಾಡ್ತೀರಿ? ಇದಕ್ಕೂ ಸಹ ಅದೇ ರೀತಿ ಬರೀತೀರಿ. 6 8 9 7. ಪಾಯಿಂಟ್ ಆದಮೇಲೆ 4 ಅಂಕೆಗಳಿದ್ದಾವೆ, ಹಾಗಾಗಿ ಇದಕ್ಕೂ ಸಹ 4 ಸೊನ್ನೆಗಳನ್ನು ಇಟ್ಟುಬಿಡ್ತೀರಿ. ಸೊ ಒಟ್ಟಾರೆ ಮಕ್ಕಳೇ, ನಿಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ದಶಮಾಂಶ ಸಂಖ್ಯೆಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಕ್ಕೆ ಬರ್ತದಾ ಇಲ್ವಾ? ಯಾವುದೇ ದಶಮಾಂಶ ಸಂಖ್ಯೆ ಕೊಟ್ಟರು ಬರೀತೀರಾ? ಒಂದು ವೇಳೆ ಕನಿಷ್ಠ ರೂಪಕ್ಕೆ ತರುವ ಅವಕಾಶ ಇತ್ತಂದರೆ ಅದನ್ನು ಕನಿಷ್ಠ ರೂಪಕ್ಕೆ ತರಬೇಕು. ನಮಗೆ ಪರಿಚಯ ಇರುವ ದಶಮಾಂಶ ಭಿನ್ನರಾಶಿಗಳು ಬಂದುಬಿಟ್ರೆ ಇನ್ನೂ ಭಾಳ ಸುಲಭ ಆಗ್ತದೆ. ಪರಿಚಯ ಇಲ್ಲ ಅಂದರೆ ಸ್ವಲ್ಪ ಬಡವರ ಭಾಗಾಕಾರ ಸ್ವಲ್ಪ ಮಾಡಬೇಕಾಗ್ತದೆ. ಓಕೆ, ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ನೀವು ಸಹ ಭಾಳ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೆನಪಿಡಿ, ಮೊದಲು ಕೊಟ್ಟಂತಹ ಚಾರ್ಟ್ ಇತ್ತಲ್ಲ, ಆ ಚಾರ್ಟಲ್ಲಿರುವ ಮೌಲ್ಯಗಳನ್ನು, ಆ ಕೋಷ್ಟಕದಲ್ಲಿದ್ದಂತಹ ಮೌಲ್ಯಗಳನ್ನು ದಯಮಾಡಿ ಕಂಠಪಾಠ ಮಾಡಿಬಿಡಿ, ಆಯಿತಾ? ಸೊ ಮುಂದಿನ ತರಗತಿಯಲ್ಲಿ ನಾವು ದಶಮಾಂಶ ಸಂಖ್ಯೆಗಳ ಸಂಕಲನ, ವ್ಯವಕಲನ, ಅವುಗಳ ಸಂಖ್ಯಾ ರೂಪದ ಪ್ರಶ್ನೆಗಳು ಮತ್ತು ವಾಕ್ಯ ರೂಪದ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ನೋಡ್ತೀವಿ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ ಅಂತ ಹೇಳ್ತೇವೆ. ಇವತ್ತಿನ ತರಗತಿಯನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್.